ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, 10ನೇ 39ನೇ ದೇವರೇ, ಇನ್ನು ಮುಂದೆ ನಾವು ನಿನ್ನ ಆಲಯವನ್ನ ಅಲಕ್ಷ್ಯ ಮಾಡುವುದಿಲ್ಲ. ಯಾವುದನ್ನು ಅಲಕ್ಷ್ಯ ಮಾಡೋದಿಲ್ಲ? ದೇವರ ಆಲಯ. ಪ್ರೈಸ್ ದೇವರ ಆಲಯ ನಾವು ಕೂಡ ಆಗಿದ್ದೇವೆ, ಅದೇ ರೀತಿಯಾಗಿ ಸ್ಥಳವು ಕೂಡ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದೇವರ ಆಲಯವನ್ನು ಅಲಕ್ಷ್ಯ ಮಾಡಲಾರದ ಹಾಗೆ ನಾವು ಜೀವಿಸಬೇಕು. ಇಷ್ಟು ದಿನ ದೇವರ ಆಲಯವನ್ನು ಅಲಕ್ಷ್ಯ ಮಾಡಿರ್ತಕ್ಕಂಥ ಇವರು ಭ್ರಷ್ಟಕ್ಕೆ ಗುರಿಯಾಗಿದ್ದಾರೆ, ಶತ್ರುಗಳ ನಿಂದೆಗೆ ಗುರಿಯಾಗಿದ್ದಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರೇ ಈ ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ ಹೇಳಿದಾಗ ಅವರು ಕೈ ಹಾಕಿದ ಕೆಲಸವನ್ನು ದೇವರು ಏನ್ ಮಾಡಿದ್ರಿ? ಸಫಲಪಡಿಸುವಂತೆ ಮಾಡಿ 12ನೇ 21ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿಷ್ಠೆಯನ್ನ ಕೂಡ ಮಾಡಿದ್ರು. ಓಪನಿಂಗ್ ಸೆರೆಮನಿ. ಹಲ್ಲೆಲೂಯಾ. ದೇವರಿಗೆ ಆಲಯವನ್ನ, ಒಂದು ಗೋಡೆಗಳನ್ನ ಏನ್ ಮಾಡಿದ್ರಿ? ಪ್ರತಿಷ್ಠೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನಗಳಲ್ಲಿ ನೀನು ನೀ ಕೈ ಹಾಕಿದ ಕೆಲಸಗಳಲ್ಲಿ ಬರೀ ನೀನು ಸೋಲನ್ನ ಕಾಣ್ತಾ ಇದೆಯೇನೋ, ನಿನ್ನ ವೃತ್ತಿ ಕೆಲಸದಲ್ಲಿ ಬರೀ ಇವರು ನಿನಗೆ ಅಡ್ಡಿಗಳಾಗಿದ್ದಾರೇನೋ ಪ್ರಿಯರೇ. ದಾನಿಯೇಲನ ಜೀವಿತವನ್ನು ಒಂದ್ಸಾರಿ ಆಲೋಚನೆ ಮಾಡ್ರಿ. ದಾನಿಯೇಲನು ಬಾಬೆಲ್ ಎನ್ನುವಂತ ಒಂದು ಪಟ್ಟಣಕ್ಕೆ ಸೆರೆಯಾಳುಗಳಾಗಿ ಒಂದೊಂದು ಸಂದರ್ಭದಲ್ಲಿ ಬಾಬೆಲ್ ಸಾಮ್ರಾಜ್ಯದಲ್ಲಿ ನೆಬೂಕದ್ನೆಚ್ಚರ ರಾಜನು ಈ ಒಂದು ಯೌವನಸ್ಥರನ್ನ ಕಳೆದುಕೊಂಡು ಒಂದೊಂದು ಸಂದರ್ಭದಲ್ಲಿ ದಾನಿಯೇಲನ ಜೀವಿತ ಯಾವ ರೀತಿಯಾಗಿತ್ತು? ದಾನಿಯೇಲನು ಹೇಳ್ತಾ ಇದ್ದಾನೆ, ನನ್ನ ಪ್ರಾಣಾತ್ಮ ಶರೀರಗಳನ್ನು ನಾನು ಏನ್ ಮಾಡಲ್ಲ ಅಶುದ್ಧಪಡಿಸಿಕೊಳ್ಳೋದಿಲ್ಲ. ನನ್ನ ದೇವರಿಗಾಗಿ ನಾನು ನಿಂತ್ಕೊಳ್ತೀನಿ. ನನ್ನ ದೇವರು ಹೇಳಿದಂತ ನಿಷಿದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ. ದಾನಿಯೇಲನ ಜೀವಿತವನ್ನು ನೀವು ನೋಡಿದಾಗ 12 ಅಧ್ಯಾಯಗಳಲ್ಲಿ ಜಯದ ಮೇಲೆ ಜಯವನ್ನ ಹೊಂದಿಕೊಂಡ ಪ್ರಿಯರ ದಾನಿಯೇಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, 1ನೇ ಅಧ್ಯಾಯ 8ನೇ ವಾಕ್ಯ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಆ ಎಲ್ಲ ಅನೇಕ ಯೌವನಸ್ಥರನ್ನ 10,000 ಯೌವನಸ್ಥರ ಮಧ್ಯದಲ್ಲಿ ಎಲ್ಲರನ್ನು ನಿಲ್ಲಿಸಿದಾಗ ಇವರು ಹೇಳ್ತಾ ಇದ್ದಾರೆ, ನಾವು ಆ ವಿಗ್ರಹಾರಾಧನೆ ಮಾಡಿರ್ತಕ್ಕಂಥ ಆ ಒಂದು ಇದನ್ನು ನಾವು ಮುಟ್ಟುವುದಿಲ್ಲ, ಆ ಒಂದು ಮದ್ಯವನ್ನು ನಾವು ಕುಡಿಯೋದಿಲ್ಲ, ನಾವು ನಮ್ಮ ದೇವ್ರಿಗೆ ಒಳಗಾಗಿ ಜೀವಿಸ್ತೀವಿ ಅಂತ ಹೇಳಿದಾಗ ದೇವರು ಅವನ್ನ ಬ್ಲೆಸ್ ಮಾಡ್ತಾನೆ. ಯಾವ ರೀತಿ ಬ್ಲೆಸ್ ಮಾಡ್ತಾನೆ ಗೊತ್ತಾ? 10,000 ಜನರಲ್ಲಿ ಈ 4 ಯೌವನಸ್ಥರು ಹೆಂಗೆ ಕಾಣಿಸ್ತಾ ಇದ್ದಾರೆ? ಎಲ್ಲರಿಗಿಂತ ಸೌಂದರ್ಯವಂತರಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರಿಗಿಂತ ಪುಷ್ಟಿಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಇವರು ತಿಂದಿದ್ದು ಕಾಯಿ ಪಲ್ಯ ಮತ್ತು ಕುಡಿದಿದ್ದು ನೀರು. ಹಲ್ಲೆಲೂಯಾ. ಉಳಿದವರೆಲ್ಲ ಮಾಂಸಭರಿತವಾಗಿರ್ತಕ್ಕಂಥ ಆಹಾರವನ್ನು ಉಂಡಿದ್ದಾರೆ, ಆದರೆ ಅವ್ರಿಗೆ ಏನಾಗಿಲ್ಲ? ಫಲವನ್ನು ಅವರು ಕಾಣ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಈ 4 ಯೌವನಸ್ಥರಲ್ಲಿ ದೇವರು ಎಂಥ ಆಶೀರ್ವಾದ ಕೊಟ್ಟ? ಅಲ್ಲಿರುವಂಥ ಎಲ್ಲ ಯೌವನಸ್ಥರ ಮಧ್ಯದಲ್ಲಿ 10 ಪಟ್ಟು ಜ್ಞಾನವುಳ್ಳ ಯುವಕರಾಗಿ ಇವರು ಕಂಡು ಬಂದ್ರಂತೆ. ಎಷ್ಟು ಪಟ್ಟು? 10 ಪಟ್ಟು. 1 ಪಟ್ಟಲ್ಲ, ಎಷ್ಟು ಪಟ್ಟು? 10 ಪಟ್ಟು ಜ್ಞಾನವನ್ನು ದೇವರು ಏನ್ ಮಾಡಿದ್ರು ಪ್ರಿಯರೇ? ಈ ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ದಯಪಾಲಿಸಿದ್ರು. ಜಯದ ಮೇಲೆ ಜಯವನ್ನು ಇವರು ಹೊಂದಿಕೊಂಡ್ರು. ಹಲ್ಲೆಲೂಯಾ. ದಾನಿಯೇಲ್ ಅಂದ್ರೆ ನಿನಗಿರುವಂಥದ್ದನ್ನ ದೇವರಿಗೆ ಕೊಡು ಎಂಬುದಾಗಿ ಆ ಒಂದು ಪದವನ್ನು ಬಿಡಿಸಿದಾಗ ಬರುವಂಥದ್ದು. ದಾನಿಯೇಲ್ ಎನ್ನುವಂಥ ಪದಕ್ಕೆ ಇರುವಂಥ ಅರ್ಥ ಏನ್ ಗೊತ್ತಾ? ಕರ್ತನು ನಿನ್ನೊಟ್ಟಿಗೆ ಕಾರ್ಯವನ್ನ ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರ್ತನು ನಿನ್ನ ಸಂಗಡ ಇರುವನು. ಕರ್ತನಿಗಾಗಿ ನೀನು ಪ್ರತಿಷ್ಠೆಯೇ ಉಳ್ಳಂತ ವ್ಯಕ್ತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನ ಜೀವಿತದಲ್ಲಿ ಜಯ. ಆ ಅನೇಕ ಅನ್ಯ ಜನಾಂಗಗಳ ಮಧ್ಯದಲ್ಲಿ, ದೇಶವಲ್ಲದ ದೇಶದಲ್ಲಿ ದಾನಿಯೇಲನು ಇರುವಾಗ ದಾನಿಯೇಲನಿಗೆ ವೃತ್ತಿಯ ವಿಷಯದಲ್ಲಿ ದೇವರು ಜಯ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾನೆ, ನಿನಗೆ ಜ್ಞಾನ ಕಡಿಮೆ ಆಗಿದ್ರೆ ನನ್ನನ್ನು ಕೇಳಿದ್ರೆ ನಾನು ನಿನಗೆ ಉದಾರವಾಗಿ ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರುವಂತ ಜ್ಞಾನ ವಿವೇಕಗಳನ್ನು ನಾನು ಕೊಡುತ್ತೇನೆ. ಸೊಲೊಮೋನನು, ದೇವರೇ ನನಗೆ ಜ್ಞಾನವನ್ನು ಕೊಡು, ವಿವೇಕಗಳನ್ನು ದಯಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ದೇವರು ಸೊಲೊಮೋನನಿಗೆ ಜ್ಞಾನ ವಿವೇಕಗಳನ್ನು ಕೊಟ್ಟ. ದೇವರು ಸಮುವೇಲನಿಗೆ ಜ್ಞಾನವನ್ನು ಕೊಟ್ಟ. ಎಂತಹ ಜ್ಞಾನ? ಮುಂದೆ ಆಗುವಂತದನ್ನ ಹೇಳುವಂತ ಜ್ಞಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಬಳಿಯೇ ಎಲ್ಲವೂ ಇದ್ದಾವೆ. ಹಲ್ಲೆಲೂಯಾ. ದೇವರ ಬಳಿಯೇ ನೀನು ಜ್ಞಾನವನ್ನು ಹೊಂದಿಕೊಳ್ಳಬಹುದು. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಅನೇಕ ಸೋಲುಗಳಿಗೆ ನೀನು ಜಯವನ್ನ ಕಂಡುಕೊಳ್ಳಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕೆಲಸದಲ್ಲಿ ದೇವರು ನಿನಗೆ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ನಿರುದ್ಯೋಗದ ವಿಷಯದಲ್ಲಿ ದೇವರು ನಿನಗೆ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ಈ ದಾನಿಯೇಲನನ್ನ ಒಂದ್ಸಾರಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಜಯ 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 ಅಂತೇಳಿ ಮಾತಾಡ್ತಾ ಇದ್ದೇವೆ. ಆ ಜಯಕ್ಕೆ ಬೇಕಾದಂತ ಅರ್ಹತೆ ಕೂಡ ನಮಗೆ ಬಹಳ ಮುಖ್ಯ. ಬಸ್ ಏರಿದೀವಂದ್ರೆ ದುಡ್ಡಿಲ್ಲ ಅಂದ್ರೆ ಕೆಳಗಡೆ ಇಳಿಸ್ತಾರೆ. ಅರ್ಹತೆ ಏನು? ಹಣ. ಹಲ್ಲೆಲೂಯಾ. ಪಾಸ್ ಆಯ್ತಂದ್ರೆ ಪಾಸ್ ಹೋಗಿ ಸ್ಟೂಡೆಂಟ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿಂದ ಸಿಂಧೂರಿಗೆ ಹೋಗ್ಬೇಕಾದ್ರೆ ಸೊ ಅಮೌಂಟ್ ಕೊಟ್ಟು ನೀನ್ ಏನಾಗಬೇಕು? ಹೋಗ್ಬೇಕು. ಆ ಹಣ ಇಲ್ಲಾಂದ್ರೆ ಇದ್ರೆ ನಿನ್ನ ಏನ್ ಮಾಡ್ತಾರೆ? ಕೆಳಗಡೆ ಇಳಿಸ್ತಾರೆ. ಹಲ್ಲೆಲೂಯಾ. ನೀನು ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಬೆನಿಫಿಟ್ಗಳನ್ನ ಪಡೆದುಕೊಳ್ಬೇಕಾದ್ರೆ ನೀನು ಕೆಲವೊಂದು ಅವ್ರು ಹೇಳಿರ್ತಕ್ಕಂಥ ಅರ್ಹತೆಗಳು ನಿನ್ನಲ್ಲಿ ಇರಬೇಕು. ಹಲ್ಲೆಲೂಯಾ. ಯು ನೀಡ್ ಸಮ್ ಕ್ವಾಲಿಫಿಕೇಶನ್.
ಹಲ್ಲೆಲೂಯಾ. ನಿನಗೇನು ಬೇಕು? ಕ್ವಾಲಿಫಿಕೇಶನ್ ಬೇಕು, ನಿನಗೆ ಅರ್ಹತೆ ಬೇಕು. ಅರ್ಹತೆ ಇರಲಾರ್ದೆ ಯಾವ ಕಾರ್ಯಗಳನ್ನು ನೀನು ಜಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. 2 ಎಕರೆ 5 ಎಕರೆ ಒಳಗಡೆ ಇದ್ದವರಿಗೆ ದುಡ್ಡು ಹಾಕ್ತಾರೆ ಕೇಂದ್ರ ಸರ್ಕಾರದಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಚ್ಚು ಎಕರೆ ತೋರಿಸಿದ್ರೆ ಅವರಿಗೆ ದುಡ್ಡು ಬರೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಸಾಲ ತೀರಿಸಿದ್ರೆ ಪುನಃ ಬ್ಯಾಂಕಲ್ಲಿ ಸಾಲ ನೀವು ತಗೊಂಬೋದು. ಅರ್ಹತೆ ಬೇಕು. ಅರ್ಹತೆ ಬಹಳ ಮುಖ್ಯ. ಈ ದಾನಿಯೇಲನು ಅರ್ಹತೆ ಏನ್ರಿ? ದೇವರನ್ನ ನಂಬಿ ದೇವರಿಗೆ ಒಳಗಾಗಿ ದೇವರ ವಿಷಯದಲ್ಲಿ ಯಾವ ವಿಷಯದಲ್ಲಿ ತಪ್ಪಿಲ್ಲಾರದೆ ನಂಬಿಗಸ್ತನಾಗಿ ಆ ಅನ್ಯ ಜನಾಂಗಗಳ ಮಧ್ಯದಲ್ಲಿ ವಿಗ್ರಹಾರಾಧನೆಯ ದೇಶದಲ್ಲಿ ತಾರುಮಾರು ತರುವಂತ ಬಾಬೇಲು ದೇಶದಲ್ಲಿ ವಿಗ್ರಹಾರಾಧನೆ ಪ್ರಾರಂಭವಾದಂತ ಒಂದು ದೇಶದಲ್ಲಿ ದಾನಿಯೇಲನು ಏನ್ ಮಾಡಿದಾನೆ? ನಿಂತುಕೊಂಡಿದ್ದಾನೆ. ಜೋಯಿಸರು, ಮಾಟ ಮಂತ್ರಗಾರರು, ಅನೇಕವಾಗಿರ್ತಕ್ಕಂಥ ಶಾಸ್ತ್ರಿಗಳು ಇರುವಂತ ದೇಶದ ಮಧ್ಯದಲ್ಲಿ ದಾನಿಯೇಲನು ನಿಂತುಕೊಂಡಿದ್ದಾನೆ. ಆದರೆ ದಾನಿಯೇಲನು ಹೆಂಗ್ ನಿಂತುಕೊಂಡಿದ್ದಾನೆ? ಅರ್ಹತೆ ಉಳ್ಳವನಾಗಿ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ದಾನಿಯೇಲನಿಗೆ ಅರ್ಹತೆ ಇದೆ. ಯಾವ ಅರ್ಹತೆ ಇದೆ? ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದಾನೆ. ನಿಶ್ಚಿತವಾದ ಆಹಾರವನ್ನ ತಿನ್ನಲಿಲ್ಲ. ನಿಶ್ಚಿತವಾದ ಆಹಾರವನ್ನ ತಿನ್ನಲಿಲ್ಲ. ದೇವರು 10 ಪಟ್ಟು ಜ್ಞಾನ ಕೊಟ್ಟ ಪ್ರೇರೆ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಬೂಕದ್ನೆಚ್ಚರ್ ರಾಜನಿಗೆ ಕನಸು ಬಿತ್ತು. ಆ ಕನಸಿನ ಅರ್ಥವನ್ನ ಹೇಳುವಂತವ್ರು ಎಲ್ಲರನ್ನ ಹುಡುಕ್ತಾ ಇದ್ದಾರೆ, ಯಾರು ಕೂಡ ಸಿಗ್ತಾ ಇಲ್ಲ. ಅವಾಗ ಎಲ್ಲರೂ ಡಂಗುರು ಸಾರಿಸ್ತಾರೆ. ಕರೆಸಿದ ನೆಬೂಕದ್ನೆಚ್ಚರ್ ಕನಸನ್ನು ಹೇಳ್ಬೇಕು, ಕನಸಿನ ಅರ್ಥ ಹೇಳ್ಬೇಕು. ನಾನು ಮುಂಜಾನೆ ಇದ್ದು ನಿಮ್ಮನ್ನ ಕಂಡು, ಯಾರಾದ್ರೂ ಒಬ್ಬರನ್ನ ಕಂಡು ರಾತ್ರಿ ನಂಗೆ ಕನಸು ಬಿದ್ದಿತ್ತು, ಕನಸಿನ ಅರ್ಥ ಹೇಳು ಅಂತಂದ್ರೆ ನೀವೇನಂತೀರಿ? ಹೆಂಗೆ ಹೇಳಕ್ಕಾಗತ್ರಿ ಅಂತೀರಿ? ಹೇಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದರಂಗೆ ಈ ಅರಸರ ಕೈ ಕೆಳಗಡೆ ಯಾರಿದ್ದಾರೆ? ಜೋಯಿಸರಿದ್ದಾರೆ, ಮಾಟಮಂತ್ರವಾದಿಗಳಿದ್ದಾರೆ, ಅನೇಕವಾದಂಥ ಬೇತಾಳಿಕರಿದ್ದಾರೆ, ಅನೇಕವಾದಂಥ ವೃತ್ತಿ ಮಾಡುವಂಥವರೆಲ್ಲರೂ ಕೂಡ ಇದ್ದಾರೆ. ಜ್ಞಾನವಂತರನ್ನು ಈತನು ಇಟ್ಟುಕೊಂಡಿದ್ದಾನೆ. ಅವರೆಲ್ಲರನ್ನ ಕರೆಸಿದ. ನನಗೆ ಕನಸು ಬಿದ್ದಿದೆ, ಕನಸಿನ ಅರ್ಥವನ್ನು ಹೇಳಲಾರದೆ ಇದ್ರಪ್ಪ ಅಂದ್ರೆ ನಿಮ್ಮ ಹುಂಡಗಳೆಲ್ಲವನ್ನು ಏನು ಮಾಡ್ಬಿಡ್ತೀನಿ? ಚೆಂಡಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ನಿಮ್ಮೆಲ್ಲರನ್ನ ಅಂತೇಳಿ. ನೆಬೂಕದ್ನೆಚ್ಚರ್ ರಾಜ, ಅಹಂಕಾರಿನ ವ್ಯಕ್ತಿ, ಸಿಟ್ಟಿನ ವ್ಯಕ್ತಿ, ಕೋಪದ ವ್ಯಕ್ತಿ ಹೇಳಿದ ಮಾತಿಗೆ ಅವ್ರು ಹೇಳ್ತಾ ಇದ್ದಾರೆ, ರಾಜ ನೀವು ಕನಸನ್ನು ಹೇಳು, ನಾವು ಅರ್ಥವನ್ನು ಹೇಳ್ತೀವಿ. ಯಾವ್ದಾದ್ರು ಒಂದು ಏನಾದ್ರು ಹೇಳ್ಬಿಟ್ರೆ ಆಯ್ತು ನಡ್ಬಿಡುತ್ತಂತ ಅನ್ಕೊಂಡು. ಅಲ್ಲಲ್ಲಿಯಾ ಪ್ರೈಸ್ ಹೇಳಿಕೆ ಹೇಳೋದಿರ್ತಾರಲ್ರಿ, ಬಂದಿರ್ತಾರ ಏನಾದ್ರು ಒಂದು ಹೇಳ್ಬೇಕು. ಮತ್ತೆ ಕರ್ಕೊಂಬಂದಿರ್ತೀರಿ, ಏನಾದ್ರು ಒಂದು ಹೇಳಬೇಕು. ಹೇಳಾರ್ದೇ ಇದ್ರಪ್ಪ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಲ್ಲ, ಅವ್ರ ಕೈ ಬೆಚ್ಚಗಾಗಲ್ಲ, ನೀವು ಕೊಡೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ರಾಜ ನೀನು ಕನಸನ್ನ ಹೇಳು, ಕನಸಿನ ಅರ್ಥವನ್ನು ನಾವು ಹೇಳ್ತೇವೆ. ನಿಮಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ. ಕನಸಿನ ಅರ್ಥವನ್ನು ನೀವು ಹೇಳಬೇಕು. ಹಲ್ಲೆಲೂಯಾ. ರಾಜಾಜ್ಞೆ ಹೊರಟಿತು, ಎಲ್ಲರ ತಲೆಗಳು ರುಂಡಾಡಬೇಕಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವಾಗ ಈ ಸುದ್ದಿ ಯಾರಿಗೆ ಮುಡ್ತು? ದಾನಿಯೇಲನಿಗೆ ಮುಡ್ತು. ದಾನಿಯೇಲನು ಹೇಳ್ತಾ ಇದ್ದಾನೆ, ಆ ಒಂದು ಕೆಲಸವನ್ನು ಒಪ್ಪಿಸಿದಂತ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ? ರಾಜನಿಗೆ ಗಡುವು ನಮಗೆ ಬೇಕು. ಇವತ್ತಿನ ದಿನ ರಾತ್ರಿ ನಾವು ಪ್ರಾರ್ಥನೆ ಮಾಡ್ತೀವಿ, ಪರಲೋಕದ ದೇವರು ರಹಸ್ಯಗಳನ್ನು ವ್ಯಕ್ತಪಡಿಸ್ತಾನೆ, ನಾವು ಆತನಿಗೆ ಬಂದು ಆ ಕನಸಿನ ಅರ್ಥವನ್ನ ತಿಳಿಸ್ತೀವಿ ಅಂತೇಳಿ ಸ್ನೇಹಿತರು ಮನೆಯೊಳಗಡೆ ಹೋಗಿ 4 ಜನ ಸ್ನೇಹಿತರು ಮೊಣಕಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ, ದೇವರೇ ಕನಸಿನ ಅರ್ಥವನ್ನ ನಮಗೆ ತಿಳಿಸು ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪರಲೋಕದ ದೇವರ ಕನಸಿನ ಅರ್ಥವನ್ನ 28ನೇ ವಚನದಲ್ಲಿ ಕನಸು ಮತ್ತು ಕನಸಿನ ಅರ್ಥವನ್ನ ಭವಿಷ್ಯತ್ತನ್ನ ದೇವರು ಏನ್ ಮಾಡಿದ್ರು? ತಿಳಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಆರಾಧನೆ ಮಾಡುವಂತ ದೇವರು ಎಂತ ದೇವರಾಗಿದ್ದಾನೆ? ಭವಿಷ್ಯತ್ತನ್ನ ಈಗಲೇ ತಿಳಿಸಿದಂತ ದೇವರಾಗಿದ್ದಾನೆ. ಯು ನೋ ಆಲ್ ದ ಕ್ಲೈಮ್ಯಾಕ್ಸ್ ಆಫ್ ದ ಅರ್ತ್. ಹಲ್ಲೆಲೂಯಾ. ನಮಗೆ ಕ್ಲೈಮ್ಯಾಕ್ಸ್ ಗೊತ್ತು. ದೇವರು ನಂಬಿದಂತವ್ರು ಸ್ವರ್ಗಕ್ಕೆ ಹೋಗ್ತಾರೆ, ನಂಬಲಾರ್ದಂತವ್ರು ನರಕಕ್ಕೆ ಹೋಗ್ತಾರೆ. ಭವಿಷ್ಯತ್ತು ಮೊದಲೇ ಹೇಳ್ಬಿಟ್ಟಿದ್ದಾನೆ ದೇವರು. ನೀವು ಒಳ್ಳೆಯದನ್ನ ಮಾಡಿದ್ರೆ ಇನ್ನು ಸ್ವಲ್ಪ ದಿನ ಕಾಲ ನೀವು ಬದುಕಿರಬಹುದು. ಇನ್ನೂ ಅತಿಯಾಗಿ ದೇವರು ನಂಬಿದ ಒಳ್ಳೆಯದನ್ನ ಮಾಡುವಂತವ್ರು ಒಂದೇಳು ತಪ್ಪಿ ಜಾರಿ ಕೆಳಗೆ ಬಿದ್ದು ಬಿಡ್ತಾರೇನೋ, ಅವ್ರು ನಾನು ಮೊದಲೇ ಕರ್ಕೊಂಡ್ಬಿಡ್ತೀನಿ ಮೇಲಕ್ಕೆ, ಇನ್ಮೇಲೆ ತಪ್ಪು ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಇನ್ನು ಆಲ್ ದ ಫ್ಯೂಚರ್ ಆಫ್ ಅಸ್. ಹಲ್ಲೆಲೂಯಾ. ಆತನಿಗೆ ಭವಿಷ್ಯ ಎಲ್ಲ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನರು ಇರ್ತಾರೆ ಪ್ರಿಯರೇ, ದೇವರು ನಂಬಿರ್ತಾರೆ, ಗುರುಗುಡಿಕೆಯನ್ನು ಮನೆ ಹತ್ರ ಕಳಿಸಿ ಮುಂದೆ ಏನಾಗುತ್ತೆ ಹೇಳ್ರಿ ಅಂತಾರೆ. ಹಲ್ಲೆಲೂಯಾ. ಇನ್ನು ಕೆಲವು ಜನರು ಅವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ? ನಮ್ದು ಹೆಂಗೈತಿ ಮುಂದೆ, ನಮ್ಮ ಮಕ್ಕಳದ್ದು ಹೆಂಗೈತಿ ಮುಂದೆ. ಹಲ್ಲೆಲೂಯಾ. ನಾನು ನೀನು ಆರಾಧನೆ ಮಾಡುವಂತ ದೇವರು ಭವಿಷ್ಯತ್ತನ್ನ ತಿಳಿಸುವ ದೇವರಾಗಿ. ಅವ್ರ ಇವ್ರ ಹತ್ರ ನೀವು ಕೇಳೋದಕ್ಕೆ ಹೋಗ್ಬೇಡ್ರಿ. ದೇವರೇ ವಾಕ್ಯ ಹೇಳ್ತಾ ಇದೆ, ಆತನ ಭವಿಷ್ಯತ್ತನ್ನ, ಆ ಕನಸಿನ ರಹಸ್ಯವನ್ನ ವ್ಯಕ್ತಗೊಳಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಭವಿಷ್ಯದ ನಿರ್ಮಾಣಕ್ಕೆ ಯಾರಾಗಿದ್ದಾನೆ? ದೇವರೇ ಆಗಿದ್ದಾನೆ. ಆ ಯೇಸುವೇ ನಿನ್ನನ್ನು ರೂಪಿಸಿದಂತ ದೇವರಾಗಿದ್ದಾನೆ. ಒಂದು ವೇಳೆ ನಿನ್ನ ಓದಂತ ಆ ಭವಿಷ್ಯಕಾಲದಲ್ಲಿ ಅವನು ಭಯ ಹುಟ್ಟಿಸುವಂತ ಮಾತುಗಳು ಹೇಳ್ತಾನೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಹೋಗಿದ್ರು, ದೀಕ್ಷಾ ಸ್ನಾನ ಹೊಂದಿದ್ರೆ ಆ ಸಮಯದಲ್ಲಿ ಪ್ರಕಾಶ್ ಹೊಂದಿದ್ದಿಲ್ಲ. ಹೊಂದಿದ್ರು ಕೂಡ ಯಾರೋ ಹೇಳಿದ ಮಾತಿಗೆ ಆ ಸಮಯದಲ್ಲಿ ಹಂಗ ಪರಿಸ್ಥಿತಿ ಇತ್ತು, ಅವ್ರು ಹೋಗ್ಬಿಟ್ರ. ಹೋದ ತಕ್ಷಣ ಅವ್ರು ಹೇಳ್ಯಾರ, ನಿಮ್ಗೆ ಹಿಂಗೈತ ಅದೈತ ಒಟ್ಟ
ಹೋದ್ಮೇಲೆ ಏನು ಹೇಳ್ಬೇಕ್ರಿ? ಭಯ. ಅಲ್ಲೆಲ್ವಿಯ. ಆದರೆ ಮೃತ್ಯುಂಜಯ ಮಠದಲ್ಲಿ ಭಯ ಅಲ್ಲ, ದೇವರು ನಿನಗೇನು ಮಾಡ್ತಾನೆ? ಅಭಯವನ್ನು ಕೊಡ್ತಾನೆ. ಅಲ್ಲೆಲ್ವಿಯ. ಪ್ರೈಸ್ ಗಾಡ್. ದೇವರು ನಿನಗೆ ಏನು ಕೊಡ್ತಾನೆ? ಅಭಯವನ್ನು ಕೊಡ್ತಾನೆ, ಭಯವನ್ನ ತೊಲಗಿಸ್ತಾನೆ. ಭಯ ತರುವಂತ ಸಂಗತಿಗಳು ಇಲ್ಲಿ ಹೇಳಲ್ಲ, ನಾವು ಬೋಧನೆ ಮಾಡಲ್ಲ. ಯಾಕಂದ್ರೆ ಭಯವೆಲ್ಲವೂ ಕೂಡ ಹೊರಟೋಯ್ತು. ಅಲ್ಲೆಲ್ವಿಯ. ಇಳಿದು ಬಂದಿದ್ದಾನೆ ಆತ. ಅಲ್ಲೆಲ್ವಿಯ. ವಾಕ್ಯ ಹೇಳ್ತಾ ಇದೆ, ಅನೇಕರು ದೇವರು ನಂಬಿದಂತ ಮಕ್ಕಳು ಕ್ರೈಸ್ತರು ಎನಿಸಿಕೊಂಡಂತವ್ರು ಅವ್ರ ಹತ್ರ ಇವ್ರ ಹತ್ರ ಹೇಳಿಕೆ ಕೇಳಕ್ ಹೋಗ್ತಾರೆ. ಮದುವೆ ಯಾವ ಸಮಯನಾಗ 24 ತಾಸೆಲ್ಲ ಒಳ್ಳೆ ಗಳಿಗೆನೆ. ಯಾವ ಟೈಮಿಗೆ ಮಾಡಿದ್ರೆ ಏನಾಗುತ್ತಾ? ಯಾವ ಟೈಮಿಗೆ ಮಾಡಿದ್ರು ಏನಾಗಲ್ಲ. ರಾತ್ರಿ 12 ಗಂಟೆ ತಾಳಿ ಕಟ್ಟಿದ್ರು ಏನಾಗಲ್ಲ. ಯಾವ ಟೈಮಿಗೆ ಕಟ್ಟಿದ್ರು ಏನು ಆಗೋದೇ ಇಲ್ಲ. ಅದು ನಿನ್ನ ಭ್ರಮೆ. ನಿನ್ನ ಪೂರ್ವಿಕರು ತಪ್ಪಾದ ಮಾರ್ಗದಲ್ಲಿ ನಡೆದಿದ್ದಾರೆ. ಅಲ್ಲಯ್ಯ. ನಿನ್ನ ಪೂರ್ವಿಕರು ಕಪ್ಪನ್ನು ತೋರಿಸಿ ಅದೇ ಬಿಳುಪು ಬಿಳುಪು ಅಂತೇಳಿ ಹೇಳಿದ್ದಾರೆ. ಕಪ್ಪು ಕಪ್ಪೆ. ಅಲ್ಲಯ್ಯ. ಪರಿಶುದ್ಧತನೇ. ಅಲ್ಲಯ್ಯ. ನಿನ್ನ ಪೂರ್ವಿಕರು ಆರಾಧನೆ ಮಾಡಿದಂಥ ದೇವರುಗಳು ಅನ್ನಿಸಿಕೊಂಡಂಥವ್ರು ಅವ್ರಿಗೂ ಕೂಡ 2-3 ಜೋಡಿಗಳನ್ನು ಮಾಡಿದ್ದಾರೆ. ಅವರೇ ಸಂಸಾರವನ್ನು ಈಸಲಾರದ ಸಮಯದಲ್ಲಿ ಇರಬೇಕಾದ್ರೆ ನೀನೇ ನಿನ್ನ ಸಂಸಾರವನ್ನು ದಾಟೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗ್ತವೆ. ಮಕ್ಕಳ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಕೆಲವೊಂದು ವಿಷಯಗಳಲ್ಲಿ. ಅಲ್ಲಯ್ಯ. ಒಬ್ಬ ತಾಯಿ ಸಮಸ್ಯೆ ಬರೆದಿದ್ದು ಒಂದು ವಾರ ಚಿಕ್ಕಬಳ್ಳಾರಿಯಿಂದ. ಆತನಿಗೆ ಬಹಳ ಆರಾಮಿಲ್ಲ ಪ್ರಿಯರೇ. ಪಾಪ ಆತ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದಾನೆ ಸಿಟಿಗೆ. ಆತನು ಯಾವುದೋ ಒಂದು ತೊಂದರೆಯಿಂದ ಯಾವುದೋ ಒಂದು ಕಾರಣದಿಂದ ಅಂತ ಇದ್ದಾನೆ ಹೇಳ್ತಿಗೆ ಏನಂತೇಳಿ, ಹೋಗ್ಬಿಡು ನಿನ್ನ 2 ಮಕ್ಕಳನ್ನ ಕಟ್ಕೊಂಡು ಮನೆಗೆ ಹೋಗ್ಬಿಡು, ತವ್ರ ಮನೆಗೆ ಹೋಗ್ಬಿಡು ಅಂತ ಸಮಸ್ಯೆ ಬರೆದಿದ್ದಾರೆ. ವಯಸ್ಸಲ್ಲ. ಆಕೆ ಯಾಕೆ ಬಂದಿರೋದು ನಿನ್ನ ಬಳಿಗೆ? ಆಕೆ ಯಾಕೆ ಬಂದಿರೋದು? ತನ್ನ ತಂದೆ ತಾಯಿಯನ್ನು, ಬಂಧು ಬಳಗವನ್ನು ಎಲ್ಲವನ್ನ ಬಿಟ್ಟು ಆಕೆ ಯಾಕೆ ಬಂದಿರೋದು ನಿನ್ನ ಬಳಿಗೆ? ಯಾಕೆ ಬಂದಿರೋದು? ನಿನ್ನನ್ನೇ ನಂಬಿ ನೀನೇ ಶರಣು ಎಂಬುದಾಗಿ ಆಕೆ ಬಂದಿದ್ದಾಳೆ. ಆಕೆಗೆ ಈಯಪ್ಪ ಅಂತ ಇದ್ದಾನೆ. ಯಾವುದೋ ನೋವಿನಿಂದ ಅಂತ ಇದ್ದಾನೋ, ಯಾವ ವಿಷಯಕ್ಕಾಗಿ ಅಂತ ಇದ್ದಾನೋ ಅದು ಗೊತ್ತಿಲ್ಲ ಪ್ರಿಯರೇ. ಕೆಲವರು ಬರಿತಾ ಇರ್ತಾರೆ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು. ಈ ಸಮಸ್ಯೆ ಸಾಗರವನ್ನು ನಾವೇ ಈಜಕ್ಕಾಗ್ತಾ ಇಲ್ಲ. ಮತ್ತು ಆ ದೇವರುಗಳಿಗೆ 2-3 ಜಾಯಿನ್ ಮಾಡಿದ್ರೆ ಕೆಲವ್ರಿಗೆ 16,000, ಕೆಲವ್ರಿಗೆ ಇನ್ನೂ ಲೆಕ್ಕ ಇರಲಾರ್ದಷ್ಟು ಹೂಗಳು ಇದಾವೆ ಪ್ರಿಯರೇ. ಅವ್ರು ಅದರಲ್ಲೇ ಮುಳುಗಿ ಹೋಗ್ತಾರೆ. ಅಲ್ಲೆಲ್ಲ ವಾಕ್ಯ ಹೇಳ್ತಾ ಇದೆ, ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳನ್ನು ಜಯಿಸಿದವನೇ, ಅರಿಷಡ್ ವರ್ಗಗಳನ್ನು ಜಯಿಸಿದವನೇ ದೇವರು. ನೀನು ಆರಾಧನೆ ಮಾಡುವಂಥವ್ರು, ನಿನ್ನ ಪೂರ್ವಿಕರು ಆರಾಧನೆ ಮಾಡಿದಂಥವುಗಳಲ್ಲಿ ಎಲ್ಲರವರು ಕಾಮವನ್ನು ಜಯಿಸಲಿಲ್ಲ, ಕ್ರೋಧವನ್ನು ಜಯಿಸಲಿಲ್ಲ, ಮೋಹದ ಮತ್ಸರಗಳನ್ನ ಜಯಿಸಲಿಲ್ಲ. ಅವರು ಸೋತು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದ್ರ ಸಲುವಾಗಿ ಇವತ್ತಿನ ನೀನು ತಿಳ್ಕೊಳ್ಬೇಕಾಗಿದೆ ಏನೆಂಬುದಾಗಿ, ನಿನ್ನ ಪೂರ್ವಿಕರು ತಪ್ಪಾದ ಮಾರ್ಗದಲ್ಲಿ ನಡೆದವರು, ನೀನು ಅವ್ರ ಮಾರ್ಗದಲ್ಲಿ ನಡೆಯಬೇಡ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದಾನಿಯೇಲನು ಪ್ರಾರ್ಥನೆ ಮಾಡಿದಾಗ, ರಹಸ್ಯವನ್ನು ವ್ಯಕ್ತಪಡಿಸಿದಾಗ, ಎಲ್ಲ ದಾನಿಯೇಲನು ನೆಬೂಕದ್ನೆಚ್ಚರನ ಮುಂದೆ ಹೋಗಿ ಕನಸಿನ ಅರ್ಥವನ್ನು ಹೇಳಿದಾಗ ನೆಬೂಕದ್ನೆಚ್ಚರ ರಾಜ ಹೇಳ್ತಾ ಇದ್ದಾನೆ, ದಾನಿಯೇಲನೇ ದೇವರೇ ನಿಜವಾದ ದೇವರು. ಹಲ್ಲೆಲೂಯಾ. ದಾನಿಯೇಲನ ಆರಾಧನೆ ಮಾಡುವಂತ ದೇವರೇ, ಭವಿಷ್ಯತ್ತನ್ನು ವ್ಯಕ್ತಪಡಿಸುವಂತ ದೇವರು. ಇಷ್ಟು ದಿನ ಉಂಡಿದ್ದಾರೆ, ತಿಂದಿದ್ದಾರೆ, ಎಲ್ಲ ಬೆನಿಫಿಟ್ಗಳನ್ನು ಪಡೆದುಕೊಂಡಿದ್ದಾರೆ. ಯಾರು? ಜ್ಯೋತಿಷಿಗಳು. ಅವರಿಂದ ಹೇಳಕ್ ಸಾಧ್ಯ ಆಯ್ತಾ? ಹೇಳಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ದೇವರು ನಮ್ಮಿಂದ ಹೇಳಕ್ಕೆ ಆಗೋದಿಲ್ಲ. ನಿಜವಾದ ದೇವರು ಯಾರಿರ್ತಾನೋ ಆತನು ಮಾತ್ರ ಆ ಕನಸಿನ ಅರ್ಥವನ್ನ ಹೇಳೋದಕ್ಕೆ ಸಾಧ್ಯ. ನಿಜವಾದ ದೇವರೇ ದಾನಿಯೇಲನ ದೇವರು. ಹಲ್ಲೆಲೂಯಾ. ಆ ನಿಜವಾದ ದೇವರೇ ನಾನು ನೀನು ಆರಾಧನೆ ಮಾಡುವಂತ ಯೇಸುವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದಾನಿಯೇಲನ ಜೀವಿತ ಎಲ್ಲ ಕಾರ್ಯಗಳ ಮೇಲೆ ಜಯ ಇತ್ತು. ಆ ಜ್ಯೋತಿಷಿಗಳು ಮಾಟ ಮಂತ್ರ ಮಾಡಲು ಸುಮ್ಮನೆ ಬಿಡ್ತಾರೆ ದಾನಿಯೇಲನ. ನೀವು ಯಾರಾದ್ರೂ ಹೇಳಿಗೆ ಆಗ್ತಿರ್ತೀರ ಅಂತ ತಿಳ್ಕೊರಿ. ನಂಬಿದವರಲ್ಲ, ನಂಬಲಾರ್ದಂಥವ್ರು. ಅಭಿವೃದ್ಧಿ ಆಗ್ತಾ ಇರ್ಬೇಕಾದ್ರೆ ಕಾಲು ಹಿಡಿತಾ ಇರ್ತಾರೆ. ಅವ್ರಿಗೆ ಮಾಡಿಸ್ಕೊಂಬಂದು ನೀವು ಮಾಡಿಸ್ಕೊಂಡಿದ್ದೆ. ಸ್ವಲ್ಪ ನಮ್ಮ ಮಕ್ಕಳಿಗೆ ಯಾವ ಮಾಟ ಮಂತ್ರ ರೋಗ ತಟ್ಟದಿಲ್ಲ, ಎಲ್ಲೋ ನಮ್ಮ ಕಾಲುಗಳ ಕೆಳಗೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾರು ಏನು ಮಾಡಿಸಿದ್ರು ಕೂಡ ನೀನು ಅರ್ಹತೆ ಉಳ್ಳವನಾಗಿರ್ಬೇಕು, ಬಹಳ ಮುಖ್ಯ. ಹಲ್ಲೆಲೂಯಾ. ದಾನಿಯೇಲನಿಗೆ ಏನೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಾರೆ, ಆದ್ರೆ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಅರ್ಹತೆ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಮನುಷ್ಯರಿಗೂ ನಂಬಿಕಸ್ಥನಾಗಿದ್ದಾನೆ, ದೇವರಿಗೂ ನಂಬಿಕಸ್ಥನಾಗಿದ್ದಾನೆ, ತನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನ ಕೈ ಕೆಳಗಡೆ ಕುರ್ಚಿ, ದಾನಿಯೇಲನ ಹಂಗೆ ಕುಂತಿದ್ದಾನೆ, ಆತನ ಕೆಲಸ ಹಂಗೆ ಇದೆ. ದಾನಿಯೇಲನ ಬದಲಾಗ್ಲಿಲ್ಲ. ದಾನಿಯೇಲನ ಮೇಲೆ ಇರ್ತಕ್ಕಂಥ 5 ಅರಸರುಗಳು ಏನಾದಂತೆ ಬದಲಾವಣೆ ಆದರೂ 5 ರಾಜರು ಹೋದ್ರು ಕೂಡ ದಾನಿಯೇಲನ ಸ್ಥಿತಿ ಹೆಂಗಿದೆ? ಯಥಾಸ್ಥಿತಿ ಇದೆ. ಒಂದೇ ಕಾರಣ, ದಾನಿಯೇಲನು ನಂಬಿಗಸ್ತನಾಗಿ, ನೀತಿವಂತನಾಗಿ, ಅರ್ಹತೆ ಉಳ್ಳವನಾಗಿ ಜೀವಿಸಿದ. ಜಯದ ಮೇಲೆ ಜಯವನ್ನು ದೇವರು ಏನ್ ಮಾಡಿದ ಪ್ರಿಯರ? ಆತನಿಗೆ ಕೊಟ್ಟರು ಪ್ರಿಯರು. ಒಂದ್ಸಾರಿ ಒಂದು ಆಜ್ಞೆ ಹೊರಡುತ್ತದೆ ಪ್ರಿಯರು. ಏನಂತೇಳಿ, ದಾರ್ಯಾವೇಶನಿಗೆ ಹೊರತಾಗಿ 30 ದಿನಗಳವರೆಗೆ ಯಾರಿಗೂ ಕೂಡ ಕೈ ಮುಗಿಬಾರದು. ದಾರ್ಯಾವೇಶನೇ ದೇವರು ಅಂತೇಳಿ ಏನ್ ಮಾಡ್ತಾರೆ? ಆಜ್ಞೆಯನ್ನು ಹೊರಡಿಸ್ತಾರೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ದಾನಿಯೇಲನು ಈ ಒಂದು ಮಾತುಗಳನ್ನ ಕೇಳಿ, ಆಜ್ಞೆ ಹೊರಟಿರುವಂಥದ್ದನ್ನ, ರುಜುವಾಗಿರುವಂಥದ್ದನ್ನ ಕೇಳಿ ಏನ್ ಮಾಡ್ತಾನೆ ಪ್ರಿಯರೇ? ಏನ್ ಮಾಡ್ತಾನೆ?
ರುಜುವಾಗಿರುವಂಥದ್ದನ್ನು ಕೇಳಿ ತನ್ನ ಮನೆಗೆ ಹೋಗಿ ಮೇಲ್ಗಡೆ ಮೇಲಂತಸ್ತಿನ ಮನೆಯಲ್ಲಿ ಕಿಟಕಿಗಳು ಇರಲಾರ್ದಂಥ ಆ ಒಂದು ಕಿಟಕಿ ಹತ್ರಕ್ಕೆ ಹೋಗಿ ಕಿಟಕಿ ಬಾಗಿಲು ಇರ್ತಾವಲ್ಲ, ಬಾಗಿಲುಗಳು ಕದವಿಲ್ಲದ ಕಿಟಕಿ ಹತ್ರಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾನೆ, ಯೆರೂಸಲೇಮಿನ ಕಡೆಗೆ ಮೊಣಕಾಲೂರು ಏನು ಮಾಡ್ತಾ ಇದ್ದಾನೆ, ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಯಾರು? ದಾನಿಯೇಲನು. ಹಲ್ಲೆಲೂಯಾ. ಏನು ರುಜುವಾತಾಗಿದೆ? ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ನವೆಂಬರ್ 8 ರೀ 2016 ನೋಟುಗಳು 500,000. ಹಲ್ಲೆಲೂಯಾ. ಮೋದಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದರು, 500 ಮತ್ತು 1000 ರೂಪಾಯಿ ಹಳೆ ನೋಟುಗಳನ್ನು ಚಲಾವಣೆ ಆಗೋದಿಲ್ಲ, ಇವತ್ತಿನ ರಾತ್ರಿಯಿಂದ ಅವೆಲ್ಲವುಗಳು ಡೆಡ್ ಅಂತೇಳಿ ಏನು ಮಾಡಿದ್ರು, ಹೇಳಿಬಿಟ್ರು. ನೀವೇನು ಮಾಡಿರಿ, ಇಷ್ಟು ಗಡುವು ಕೊಡ್ತಾ ಇದ್ದೀನಿ, ನಿಮ್ಮ ಎಲ್ಲ 500, 1000 ನೋಟುಗಳನ್ನು ನೀವೇನು ಮಾಡಿರಿ, ಬ್ಯಾಂಕಿಗೆ ಕೊಟ್ಟು ಅದಕ್ಕೆ ಬದಲಾಗಿ ಇನ್ನೂ ಸ್ವಲ್ಪ ದಿನಗಳ ನಂತರ ಪುನಃ ನಾವು ನಿಮಗೆ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿ. ಮೋದಿ ನೀನು ಹೇಳೋದು ನಾ ಏನು ಕೇಳೋದು, ನೀನು ಇರ್ಬೋದು ಅಂತೇಳಿ ನೀನೇ 500 ರೂಪಾಯಿ 1000 ರೂಪಾಯಿ ಎಲ್ಲ ಇಟ್ಕೊಂಡು ಕುಂತ್ಕೊಂಡಿದ್ರೆ ಇವತ್ತಿನ ನಿನ್ನ ಹಣ ಚಲಾವಣೆ ಆಗ್ತಾ ಇತ್ತು. ಆತನ ಅಧಿಕಾರವುಳ್ಳಂಥ ವ್ಯಕ್ತಿಯಾಗಿದ್ದಾನೆ. ದೇವರು ಆತನಿಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಕೆಲಸ ಮಾಡೋರು ಯಾರಾಗಿರ್ಬೋದು, ಆ ಅಧಿಕಾರವನ್ನು ಕೊಡುವಂಥದ್ದು ಯಾರು? ಪರಲೋಕದಲ್ಲಿರುವಂಥ ನನ್ನ ದೇವರು. ಹಲ್ಲೆಲೂಯಾ. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದಾವೆ. ಆತನೇ ಅಧಿಕಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ನರೇಂದ್ರ ಮೋದಿ ಅವರು ಹೇಳಿದರು, ಹೇಳಿದಾಗ ಎಲ್ಲ ಬ್ಯಾಂಕ್ಗಳ ಮುಂದೆ ಕ್ಯೂ ಬ್ಯಾಂಕ್ನಾಗ ಅವಾಗ ನೊಣ ಬಡ್ಕೊಂಡು ಕೆಲವೊಂದು ಟೈಮ್ನಾಗ ಕೂಡ್ತಿದ್ರೆ, ಆ ಟೈಮ್ನಾಗ ನೊಣ ಬಡ್ಕೊಳ್ಳೋಕ್ಕೂ ಮಕ್ಕ ಒರೆಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಕಂಟಿನ್ಯೂ ಆಗಿ ಭಾನುವಾರ ಕೂಡ ಏನಿಲ್ಲ ರೀ, ಏನಿಲ್ಲ ರಜೆ ಇಲ್ಲ. ಬ್ಯಾಂಕ್ಗಳು ಹಂಗೆ ನಡೆದಿದ್ದು ಹಣ ಅಮೌಂಟ್ ಎಷ್ಟು 500,000 ರೂಪಾಯಿ ಎಲ್ಲೆಲ್ಲಿ ಪೆಟ್ರೋಲಿಗೆ ಎಲ್ಲಿದ್ದು, ಡೀಸೆಲ್ಗಿದ್ದು ಎಲ್ಲಿದ್ದು, ಕೆಳಗಡೆ ಎಲ್ಲಿ ಬಚ್ಚಿಟ್ಟಿಲ್ಲ, ಎಲ್ಲಗಳು ತಗೊಂಡೋಗಿ ಏನು ಮಾಡಿದ್ರಿ, ಬ್ಯಾಂಕಿಗೆ ಕೊಟ್ಟು ಏನು ಮಾಡಿದ್ರಿ, ಹಣವಲ್ಲ ಹೊಸ ಹಣವನ್ನು ನೀವೇನು ಮಾಡಿದ್ರಿ, ತಗೊಂಡು ಬಂದ್ರಿ. ಯಾಕೆ ಹೇಳ್ರಿ, ಆಜ್ಞೆ ಹೊರಟಿತ್ತು ಪ್ರಧಾನಮಂತ್ರಿಯವರು. ಆಜ್ಞೆಗೆ ನಾವೇನಾದ್ವಿ, ಒಳಗಾದದಕ್ಕಾಗಿ ನಮಗೇನು ಬಂತು, ನಮ್ಮ ಹಣ ನಮಗೆ ಉಳಿತು. ಹೊಸದಾಗಿರ್ತಕ್ಕಂಥ 2000, ಹೊಸದಾದಂಥ 500 ಮತ್ತು ಪುನಃ ನಾವು ಪಡೆದುಕೊಂಡಿದ್ದೀವಿ. ಇಲ್ಲಿ ಆಜ್ಞೆ ಹೊರಡ್ತಾ ಇದೆ, ರಾಜನಾಗಿರುವಂಥ ದಾರ್ಯಾವೇಶನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಕೈಯನ್ನ ಮುಗಿಬಾರ್ದು. ಕೈ ಮುಗಿದಿದ್ದೆ ಆದರೆ ಸಿಂಹಗಳ ಗವಿಯಲ್ಲಿ ನಿಮ್ಮನ್ನ ಹಾಕಲಾಗುತ್ತೆ. ಸಿಂಹಗಳು ಸುಮ್ಮನೆ ಬಿಡ್ತಾವ, ಏನು ಮಾಡ್ತವೆ, ನಾಶ ಮಾಡ್ತವೆ. ಆದ್ರೆ ದಾನಿಯೇಲನು ಈ ಸಂಗತಿ ತಿಳಿದಾಗಲೂ, ರುಜುವಾತಾಗಿದ್ದು ಗೊತ್ತಾದಾಗಲೂ ಕೂಡ 6ನೇ ಅಧ್ಯಾಯ 9, 10ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದಾನಿಯೇಲನು ದಿನಕ್ಕೆ ಯಥಾವರ್ತವಾಗಿ ತನ್ನ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಸಂಜೆಯ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದಾನಿಯೇಲನ ಜೀವಿತ ಕ್ರಮಬದ್ಧವಾದ ಪ್ರಾರ್ಥನೆಯ ಜೀವಿತ. ಆತನ ಆತ್ಮಿಕ ಜೀವಿತದಲ್ಲಿ ಆತನು ನಂಬಿಗಸ್ತನಾಗಿ ದೇವರಿಗೆ ವಿಧೇಯನಾಗಿ ಜೀವಿಸಿದ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆತನ ಮೇಲೆ ಅಡ್ಡಿ ಮಾಡಿದಂಥ ವ್ಯಕ್ತಿಗಳಿದ್ರು. ಅವರು ಪ್ರಧಾನರೇ. 6ನೇ ಅಧ್ಯಾಯ ಮೊದಲು 10 ವಚನಗಳವರೆಗೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ದಾನಿಯೇಲನನ್ನು ಹೆಂಗೆ ಸಿಗಿಸ್ಬೇಕು, ಲಂಚ ತಗೋದಿಲ್ಲ, ಯಾವುದು ಕೂಡ ಬರೆದು ಕೊಡೋದಿಲ್ಲ, ಗೌರ್ಮೆಂಟ್ ಆಸ್ತಿಯನ್ನ ಇವ್ರು ಮಾರಿಕೊಡಲ್ಲ, ಏನೋ ದುಡ್ಡು ಕೊಟ್ಟು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಯಾವುದು ಕೂಡ ಮಾಡ್ತಾ ಇಲ್ಲ. ಬಹಳ ನಂಬಿಗಸ್ತನಾದಂಥ ವ್ಯಕ್ತಿ ಇದ್ದಾನೆ. ಇವನು ಹೆಂಗೆ ಸಿಗಿಸಿ ನಾವು ಏನಾಗಬೇಕು, ಆ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕಂತೇಳಿ ಅಂದುಕೊಳ್ತಾ ಇರಬೇಕಾದ್ರೆ ದಾನಿಯೇಲನು ಯಾವ ವಿಷಯದಲ್ಲಿ ಕೂಡ ತಪ್ಪಿಲ್ಲದವನಾಗಿಯೇ ಇದ್ದನು, ನಂಬಿಗಸ್ತನಾಗಿಯೇ ಜೀವಿಸಿದ್ದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮನುಷ್ಯರ ಮಧ್ಯದಲ್ಲಿಯೂ, ದೇವರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿಯೂ ಆತನು ನಂಬಿಗಸ್ತನಾಗಿ ಜೀವಿಸಿದ. ಪ್ರಿಯರೇ, ಇವತ್ತು ನಂಬಿಗಸ್ತಿಕೆ ಇದೆನಾ? ನಂಬಿಗಸ್ತಿಕೆ ಅರ್ಹತೆ ಜೀವಿತವನ್ನು ನೀನು ಜೀವಿಸ್ತಾ ಇದೆಯಾ? ವಾಕ್ಯ ಹೇಳ್ತಾ ಇದೆ. ಯಾವಾಗ ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡಿದಾಗ ಅವರು ಕೂತ್ಕೊಂಡಿದ್ರು. ದಾನಿಯೇಲನ ಇದ್ರಾಗ ಬಿಟ್ಟು ಮತ್ತೆ ಎಲ್ಲಿ ಸಿಗಲ್ಲ, ದೇವ್ರ ವಿಷಯದಾಗ ಮಾತ್ರ ಸಿಗ್ತಾರಂತೇಳಿ ದಾರ್ಯಾವೇಶನ ಹತ್ರ ದಾನಿಯೇಲನ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದಾನಿಯೇಲನಿಗೆ ತನ್ನ ಮೂಲ ಪಿತೃಗಳು, ಈಗಲೂ ಕೂಡ ಯಹೂದಿಗಳಿಗೆ ತಮ್ಮ ಮೂಲ ಪಿತೃಗಳೆಂದರೆ ಬಹಳ ಇಷ್ಟ. ಯಾಕಂದ್ರೆ ದೇವರು ಹೇಳಿದ್ದಾನೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಾನು ಜೀವಿಸುವವರಿಗೆ ದೇವರು, ಸತ್ತವರಿಗೆ ದೇವರು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಎಲ್ಲ ಯಹೂದಿಗಳಿಗೂ ಏನಂತೇಳಿ ಇದೆ ಪ್ರಿಯರೇ, ಅಬ್ರಹಾಮನ ಮೇಲೆ ಪ್ರೀತಿ, ಇಸಾಕನ ಮೇಲೆ ಪ್ರೀತಿ, ಯಾಕೋಬನ ಮೇಲೆ ಪ್ರೀತಿ. ಇವರ ಆತ್ಮಿಕ ಜೀವಿತಗಳನ್ನು ನಾವು ನೋಡುವಾಗ 19ನೇ ಅಧ್ಯಾಯದಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಮುಂಜಾನೆ ಎದ್ದು ದೇವರ ಸನ್ನಿಧಾನದಲ್ಲಿ ಇದ್ದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಯಾವಾಗ? ಮುಂಜಾನೆ. ಹಲ್ಲೆಲೂಯಾ. ಇಸಾಕನ 24ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾ ಇದೆ, ಸಂಜೆಯಲ್ಲಿ ಅಡವಿಗೆ ಹೋಗಿ ಏನ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಯಾವಾಗ್ರಿ? ಸಂಜೆಗೆ. ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ? ಅಡವಿಗೆ ಹೋಗಿ. ಯಾಕೋಬನು 32ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾತ್ರಿ ಎಲ್ಲ ಓಡಾಡಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡ ಯಾಕೋಬನಲ್ಲ, ಇಸ್ರಾಯೇಲ್ ಎನ್ನುವಂತಹ ಒಂದು ಹೆಸರನ್ನ ಧರಿಸಿಕೊಂಡ. ಪ್ರಿಯರೇ, ಹಲ್ಲೆಲೂಯಾ.
ಯಾವಾಗ? ಅಬ್ರಹಾಮ ಮುಂಜಾನೆ, ಇಸಾಕ ಸಾಯಂಕಾಲ, ಯಾಕೋಬನು ರಾತ್ರಿ. ಈತನು ಕೂಡ ನನ್ನ ಮೂಲ ಪಿತೃಗಳು ಮಾಡಿದ್ದಾರೆ, ನಾನು ಕೂಡ ಮೂರಾವರ್ತಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ವೀರ ಯಾರು? ದಾನಿಯೇಲ ಪ್ರಿಯರೇ, ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ, ದೇವರೇ ದಿನಕ್ಕೆ 7 ಆವರ್ತಿ ನಾನು ನಿನ್ನನ್ನ ಕೊಂಡಾಡ್ತೇನೆ, ತ್ರಿಕಾಲದಲ್ಲಿಯೂ ನಾನು ದೇವರಿಗೆ ಮೊರೆ ಇಡುತ್ತೇನೆ ಎಂಬುದಾಗಿ ಹೇಳ್ತಾನೆ ದಾವೀದನು. ಹಲ್ಲೆಲೂಯಾ. ಅರಸನಾಗಿದ್ದಾನೆ, ಅವರಿಗೆ ಕೆಲಸ ಕಾರ್ಯಗಳಿದ್ದಾವೆ, ಆದರೂ ಕೂಡ ಅವೆಲ್ಲವುಗಳ ಮಧ್ಯದಲ್ಲಿ ಅವರು ದೇವರಿಗೆ ಸಮಯವನ್ನು ಮೀಸಲಾಗಿಡ್ತಾ ಇದ್ದಾರೆ, ದೇವರಿಗೆ ಸಮಯವನ್ನ ಕೊಡ್ತಾ ಇದ್ದಾರೆ. ಕೆಲವು ಜನರಿಗೆ ಪ್ರಾರ್ಥನೆ ಜೀವಿತ ಇರೋದಿಲ್ಲ, ಆತ್ಮಿಕವಾಗಿ ಪ್ರಾರ್ಥನೆಯನ್ನ ಮಾಡೋದಿಲ್ಲ. ಕೆಲವೊಬ್ಬರ ಪ್ರೀತಿಯು ತಣ್ಣಗಾಗಿ ಹೋಗ್ಬಿಟ್ಟಿದೆ, ಮೊದಲಿರ್ತಕ್ಕಂಥ ಭಕ್ತಿ ಇವಾಗ ಕಾಣಿಸ್ತಾ ಇಲ್ಲ, ಮೊದಲಿರ್ತಕ್ಕಂಥ ಆತ್ಮಿಕ ಜೀವಿತ ಇವತ್ತಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಅನೇಕರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸ್ಥಿತಿ ಇಲ್ಲ. ಮೊಣಕಾಲು ಹಾಕಬೇಕು ಯವನಸ್ಥರೇ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸ್ಥಿತಿ ಇದೆನಾ? ದಾವೀದನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ಕುಷ್ಠರೋಗಿಗಳು ಮೊಣಕಾಲೂರಿ ದೇವರನ್ನ ಸ್ವಸ್ಥ ಮಾಡಿ ಅಡ್ಡ ಬಿದ್ದು ಆರಾಧನೆ ಮಾಡಿದ್ರು, ಭಾರತಿ ಮಾಡಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ದೇವರು ಜೀವಿತ ಅವ್ರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟ. ಹಲ್ಲೆಲೂಯಾ. ಮೊಣಕಾಲಿನ ಪ್ರಾರ್ಥನೆ ಸಾಮಾನ್ಯವಾಗಿರುವಂತದಲ್ಲ ಪ್ರಿಯರೇ, ಮೊಣಕಾಲೂರಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಸ್ವತಃ ತಾನೇ ಒಂದು ಮಾದರಿಯನ್ನ ನನ್ನ ಮಕ್ಕಳಿಗೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಒಂದು ಸುಮಾದರಿಯನ್ನ ಆತನು ತೋರಿಸಿ ಹೋದ. ಮೊಣಕಾಲೂರಿ ಆತನು ಕೂಡ ಲೋಕದಲ್ಲಿ ಇದ್ದಾಗ ಪ್ರಾರ್ಥನೆಯನ್ನ ಮಾಡಿದ. ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಮಹಾಭಾಗ್ಯವನ್ನ ನೀನು ಹೊಂದಿರಲೇನು? ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದಾನಿಯೇಲನು ಯೆರೂಸಲೇಮಿನ ಕಡೆಗೆ ನೋಡಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾನೆ. ಯೆರೂಸಲೇಮಿನಲ್ಲಿ ಏನಿದೆ? ಆಲಯವಿದೆ. ಆ ಆಲಯದಲ್ಲಿ ಯಾರಿದ್ದಾರೆ? ದೇವರು ಬರ್ತಾ ಇದ್ದಾನೆ. ದೇವರಿಗೋಸ್ಕರವಾಗಿ ಪ್ರತಿಷ್ಠೆ ಮಾಡಲ್ಪಟ್ಟಿರ್ತಕ್ಕಂಥ ಆಲಯ. ಹಲ್ಲೆಲೂಯಾ. ಹೀಗೆ ಒಂದ್ಸಾರಿ ಏನಾಗುತ್ತಂತ ಪ್ರಿಯರೇ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಶ್ರೀಮಂತ ಮಹಿಳೆ, ಗಂಡನಿಲ್ಲ, ಮಕ್ಕಳಿಲ್ಲ, ಎಲ್ಲರೂ ಕಳೆದುಕೊಂಡಿದ್ದಾರೆ. ಒಳ್ಳೆ ಹಣ ಇದೆ ಆಕೆ ಹತ್ರ, ಆದ್ರೆ ಆಕೆಗೆ ಏನಿಲ್ಲ? ಭದ್ರತೆ ಇಲ್ಲ. ಆಕೆ ಏನ್ ಮಾಡ್ತಾಳೆ? ಅಲ್ಲಿ ಕಳ್ಳರು ಕನ್ನ ಕೊರಿತಾ ಇದ್ದಾರೆ, ದರೋಡೆಕೋರರು ದೋಚಬೇಕಂತೇಳಿ ಅಂದುಕೊಂಡಿದ್ದಾರೆ. ಆ ಸಮಯದಲ್ಲಿ ಆಕೆ ಎಲ್ಲಿ ಹೋದ್ರೆ ನನಗೆ ಸೂಕ್ತ, ಯಾವ ಮನೆಯನ್ನು ನಾನು ಬಾಡಿಗಿಡಬೇಕಂತೇಳಿ ಅನೇಕ ಮನೆಗಳನ್ನು ನೋಡಿದಾಗ ಯಾವ ಮನೆಯೂ ಕೂಡ ಆಕೆಗೆ ಪಸಂದ ಆಗಲಿಲ್ಲ. ಎಲ್ಲೋ ರಾತ್ರಿ ಹೊತ್ತಲ್ಲೂ ಕಳ್ಳರು ಬರ್ತಾ ಇದ್ರಂತೆ. ಆ ಸಮಯದಲ್ಲಿ ಆಕೆ ಒಂದು ಅಡ್ರೆಸ್ ಅನ್ನು ತೆಗೆದುಕೊಳ್ತಾರೆ. ಆ ಅಡ್ರೆಸ್ ಏನಂದ್ರೆ, ಕೆಳಗಡೆ ಪೊಲೀಸ್ ಸ್ಟೇಷನ್ ಇದೆ, ಮೇಲ್ಗಡೆ ಒಂದು ಮನೆ ಏನಿದೆ, ಬಿಲ್ಡಿಂಗು ಖಾಲಿ ಇದೆ. ಹೀಗೆ ಅನ್ಕೊಂಡ್ಲು, ನಾನು ಹೋಗಿ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ ಮೇಲಿರ್ತಕ್ಕಂಥ ಆ ಮನೆಯನ್ನು ಬಾಡಿಗೆಗೆ ತಗೊಂಡ್ಬಿಟ್ರೆ ನನಗೆ ಭಯನೇ ಇಲ್ಲ, ಪೊಲೀಸರು ಕೆಳಗಡೆ ಕಾವಲಿಯಾಗಿ ಕಾಯ್ತಾ ಇರ್ತಾರೆ, ಕಳ್ಳರು ಬರೋದಿಲ್ಲ ಅಂತೇಳಿ ಬಹಳ ಒಳ್ಳೆಯ ಒಂದು ಪ್ಲಾನ್ ಅನ್ನ ಹುಡುಕಿ ಪೊಲೀಸ್ ಸ್ಟೇಷನ್ ಮೇಲಿರ್ತಕ್ಕಂಥ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಡೆಲ್ಲಿಯಲ್ಲಿ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಪ್ರಿಯರು. ತೆಗೆದುಕೊಂಡಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಅವಾಗ ಆಕೆ ಜೀವನವನ್ನು ಕಳಿತಾ ಇರಬೇಕಾದ್ರೆ ಒಂದು ರಾತ್ರಿ ಆಕೆ ಮಲಗಿಕೊಂಡಾಗ ಆ ವಿಷಯ, ಒಂದು ರಾತ್ರಿ ಆಕೆ ಮಲಗಿಕೊಂಡಾಗ ಏನಾಗ್ತಾ ಇದೆ ಅಂದ್ರೆ, ಆಕೆ 3 ದಿನಗಳವರೆಗೆ ಏನಾಗಲಿಲ್ಲ, ಹೊರಗಡೆ ಬರಲಿಲ್ಲ. 3ನೇ ದಿನ ಆಲಾಕನು ಎಲ್ಲಿಗೂ ಹೋಗಿದ್ದ ಪಾಪ. 3ನೇ ದಿನ ಆಲಾಕನು ಬಂದ, ಡೋರ್ ಹೊಡಿತಾ ಇದ್ದಾನೆ, ಡೋರ್ ಏನಾಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ. ಕೆಳಗಡೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಮೇಲ್ಗಡೆ ಕರ್ಕೊಂಡು ಬಂದು ಒಂದು ಡೋರ್ ಹೊಡೆದಾಗ ಅವಾಗ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆಕೆ ಕೈ ಕಾಲುಗಳೆಲ್ಲವನ್ನು ಏನ್ ಮಾಡಿದ್ದಾರೆ, ಗಟ್ಟಿಯಾಗಿ ಕಟ್ಟಿದ್ದಾರೆ. ಆ ಒಂದು ಬಾಯಿ ಇಟ್ಟಿರ್ತಕ್ಕಂಥ ಬಟ್ಟೆ ಎಲ್ಲ ಜಾರಿ ಬಿದ್ದಿದೆ. ಆಕೆ ಕೂಗ್ತಾ ಇದ್ದಾಳೆ, ಅಳಿಸ್ತಾ ಇದ್ದಾಳೆ. ಆದ್ರೂ ಕೂಡ ಆಕೆ ಸೌಂಡ್ ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ. ಆಕೆ ಮನೆಗೆ ಕಳ್ಳರು ಬಂದು ಏನ್ ಮಾಡಿದ್ದಾರೆ, ಕನ್ನ ಕೊಡ್ದಿದ್ದಾರೆ. ದರೋಡೆಕಾರರು ಬಂದು ಏನ್ ಮಾಡಿದ್ದಾರೆ, ದೋಚಿ ಹೋಗಿದ್ದಾರೆ. ಆಕೆ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ದಾರೆ. ಆಕೆ ಕೂಗ್ತಾ ಇದ್ದಾಳೆ ರಕ್ಷಣೆಗಾಗಿ. ಕೆಳಗಡೆ ಪೊಲೀಸರಿದ್ದಾರೆ, ಆದ್ರೂ ಬರ್ತಾ ಇಲ್ಲ. ಕಾರಣ, ಆಕೆಯ ಮನೆ ಬಾಗಿಲುಗಳು ಭದ್ರವಾಗಿ ಏನಾಗಿದ್ದಾವೆ, ಹಾಕಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಆಕೆಯ ಮನೆ ಬಾಗಿಲುಗಳು ಭದ್ರವಾಗಿ ಹಾಕಲ್ಪಟ್ಟ ಕಾರಣಕ್ಕಾಗಿ ಆಕೆ ಎಷ್ಟು ಕೂಗಿದ್ರು ಕೂಡ ಆಕೆಯ ಶಬ್ದ ಹೊರಗಡೆ ಹೋಗ್ತಾ ಇಲ್ಲ. ಎದ್ದು ಹೋಗ್ಲಾರ್ದ ಪರಿಸ್ಥಿತಿಯಲ್ಲಿ ಆಕೆಯನ್ನ ಕಟ್ಟಿ ಹಾಕಿದ್ದಾರೆ. ಈ ಮನೆ ಹಾಲು ಮಾರುವವನು ಬರಲಾರದೆ ಇದ್ದರೆ ಒಂದು ವೇಳೆ ಆಕೆ ಹೆಣವಾಗಿ ಹೋಗ್ತಾ ಇದ್ದೇನೋ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾನು ಬಯಸುವ ಒಂದು ಸಂಗತಿ ಏನಂದ್ರೆ ಪ್ರಿಯರೇ, ಆ ದಾನಿಯೇಲನು ತನ್ನ ಕದವಿಲ್ಲದ ಕಿಡಕಿಯ ಮುಖಾಂತರವಾಗಿ ದೇವರಿಗೆ ಏನ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಅನೇಕರು ತಮ್ಮ ಹೃದಯಗಳನ್ನ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು ವಾಕ್ಯ ಹೇಳ್ತಾ ಇದ್ದಾರೆ, ನಿನ್ನ ಹೃದಯದ ಬಾಗಿಲು ಒಳಗಡೆ ಆತನ ಪ್ರವೇಶ ನೀನು ಮಾಡಿಸಬೇಕು. ಹೃದಯದ ಅಂತರಂಗದಲ್ಲಿ ದೇವರಿಗೆ ನೀನು ಪ್ರಾರ್ಥನೆ ಮಾಡ್ಕೋಬೇಕು. ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮುಚ್ಚಲ್ಪಟ್ಟಂತ
ಕದಗಳುಳ್ಳಂತ ಕಿಡಕಿಗಳು ಬಾದಿಲ್ಲ, ಅವರ ಪ್ರಾರ್ಥನೆಗಳಿಗೆ ಫಲಿತವು ಬರ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಿನ್ನ ಜೀವಿತದಲ್ಲಿ ನೀನು ಫಲವನ್ನು ಕಾಣಬೇಕಾದ್ರೆ ನಿನ್ನ ಹೃದಯವನ್ನ ತೆರೆದು, ಹೃದಯವನ್ನ ಒಯ್ದು ನಿನ್ನ ಪ್ರಾರ್ಥನೆ ಮಾಡು. ಅಣ್ಣಳ ಹೃದಯವನ್ನ ತೆರೆದು ಹೃದಯ ಬಿಚ್ಚಿ ಪ್ರಾರ್ಥನೆ ಮಾಡಿದಳು. ಅಣ್ಣಳಿಗೆ ದೇವರು ಫಲ ಕೊಟ್ಟ ಇಲ್ವಾ? ಫಲ ಕೊಟ್ಟ. ಹಲ್ಲೆಲೂಯಾ. ಆ ಯೆರೂಸಲೇಮು ಪರಲೋಕಕ್ಕೆ ಸಾದೃಶ್ಯವಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂತ ನಿನ್ನ ತಂದೆಗೆ ನೀನೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ದಾನಿಯೇಲನು ವೃತ್ತಿ ಕೆಲಸದಲ್ಲಿ ಅವನು ಏನಾಗಲಿಲ್ಲ, ರಿಸೈನ್ ಆಗಲಿಲ್ಲ. ಹಲ್ಲೆಲೂಯಾ. 5 ಜನ ಅರಸರು ಹೋದ್ರು ಬಂದ್ರು, ಅವನ ಕೆಲಸ ನಿಲ್ಲಲಿಲ್ಲ. ಘನವಂತನಾಗಿ ಬಾಳಿದ. 6ನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡ್ರಿ ನೀವು, 6ನೇ ಅಧ್ಯಾಯ ಕೊನೆಯ ವಾಕ್ಯ. ಈ ದಾನಿಯೇಲನು ದಾರ್ಯಾವೇಶನ ಆಳ್ವಿಕೆಯಲ್ಲಿಯೂ ಪಾರಸಿಯನಾದ ಕೋರೇಶನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಹಲ್ಲೆಲೂಯಾ. 5 ರಾಜರುಗಳು ಹೋದರೂ ಕೂಡ ದಾನಿಯೇಲನ ಕುರ್ಚಿ ಹೋಗ್ಲಿಲ್ಲ. ಹಲ್ಲೆಲೂಯಾ. ಒಂದೇ ಕಾರಣ ಏನಂದ್ರಿ? ದೇವರಿಗೆ ವಿಧೇಯತೆ, ದೇವರಿಗೆ ನಂಬಿಕೆಯುಳ್ಳವನಾಗಿ ಜೀವಿಸಿದ್ದಾನೆ. ದಾನಿಯೇಲನ ಸಿಂಹಗಳ ಗವಿಯಲ್ಲಿ ಹಾಕಿದ್ರು ಪ್ರಿಯರೇ. ಹಾಕಿದಾಗ ಏನಾಗ್ತಾ ಇದೆ ಗೊತ್ತಾ? ಹಾಕಿದಾಗ ರಾಜನು ಸಾಯಂಕಾಲ ಹಾಕಿದ್ದಾರೆ, ರಾಜನು ಮನೆಗೆ ಹೋದ. ರಾಜನಿಗೆ ಬಹಳ ಇಷ್ಟ ದಾನಿಯೇಲ ಅಂದ್ರೆ. ಆದ್ರೆ ಏನಾಗ್ತಾ ಇಲ್ಲ, ಬಿಡಿಸುವುದಕ್ಕಿಲ್ಲ. ಯಾಕಂದ್ರೆ ಸೈನು ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನು ಕೂಡ ಜಯದ ಪ್ರಾರ್ಥನೆಯನ್ನು ಮಾಡಿದ. ಸಿಂಹದ ಮಧ್ಯದಲ್ಲಿ ಯೂದಾ ಗೋತ್ರದ ಸಿಂಹನು ಪ್ರತ್ಯಕ್ಷನಾಗಿ ಬಂದು, ದೂತನು ಬಂದು ಏನ್ ಮಾಡಿದಂತೆ? ಆ ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿದ. ದಾನಿಯೇಲನಿಗೆ ಯಾವ ಪ್ರಾಣವೂ ಹೋಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿನ್ನ ಜೀವಿತದಲ್ಲಿ ಈ ಗರ್ಜಿಸುವ ಸಿಂಹ ಯಾರು? ಈ ಸೈತಾನನ ಮಧ್ಯದಲ್ಲಿ ದೇವರು ನಿನಗೆ ಜಯವನ್ನು ಕೊಡುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯೂದಾ ಗೋತ್ರದ ಸಿಂಹ ನಮ್ಮಲ್ಲಿದ್ದಾನೆ, ನಮ್ಮ ಒಳಗಡೆ ಇದ್ದಾನೆ. 1 ಯೋಹಾನ 4:4 ಹೇಳ್ತಾ ಇದೆ, ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ದೊಡ್ಡವನು. ಆ ಯೂದಾ ಗೋತ್ರದ ಸಿಂಹವನ್ನು ನಾವು ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯಾ. ನೀನು ಒಂದು ವೇಳೆ ವೃತ್ತಿ ಕೆಲಸದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೀನೋ, ನಿರುದ್ಯೋಗದ ವಿಷಯದಲ್ಲಿ ನೀನು ಇದೆಯೇನೋ, ದೇವರು ನಿನಗೆ ಜಯವನ್ನು ಕೊಡ್ತಾ ಇದ್ದಾನೆ. ಇನ್ನು ಕೆಲವು ವಿಷಯಗಳಿದ್ದಾವೆ. ಕೊನೆಯದಾಗಿ ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದ್ಸಾರಿ ಏನಾಗುತ್ತಂದ್ರೆ 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ ಮೊದಲು 7 ವಾಕ್ಯಗಳನ್ನು ನೋಡುವಾಗ ಪ್ರಿಯರೇ, ಸಾಲದ ವಿಷಯದಲ್ಲಿ ಒಬ್ಬ ತಾಯಿ ಏನಾಗಿದ್ರು? ಸೋಲನ್ನ ಅನುಭವಿಸಿದ್ಲು ಪ್ರಿಯರೇ. ಇನ್ನೊಬ್ಬ ತಾಯಿ ಪಿತ್ರಾರ್ಜಿತ ವಿಷಯದಲ್ಲಿ ಸೋಲನ್ನ ಅನುಭವಿಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಸೋಲು ಹೆಂಗ್ ಮಾಡುತ್ತಂದ್ರೆ, ಇವತ್ತು ಅನೇಕ ಜನರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ, ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ಡೆತ್ ನೋಟಲ್ಲಿ ಬರೆದಿಟ್ಟಿರ್ತಾರೆ, ತನ್ನ ಸಾವಿಗೆ ಕಾರಣ ಏನ್ರಿ? ಸಾಲದ ಶೂಲೆ ಎಂಬುದಾಗಿ. ಅನೇಕರು ಸಾಲ ಮಾಡ್ತಾರೆ ಕೆಲವು ವಿಷಯಗಳಲ್ಲಿ. ಕೆಲವರು ಕುಡಿಯೋದಕ್ಕಾಗಿ ಸಾಲ ಮಾಡ್ತಾರೆ. ಕುಡಿಯೋದಕ್ಕಾಗಿ ತಮ್ಮ ಭೂಮಿಯನ್ನು ಮಾರಿದಂತವರಿದ್ದಾರೆ. ಸಮಷ್ಟಿಗಳು ನೋಡುವಾಗ ಬಹಳ ನನಗೆ ಆಶ್ಚರ್ಯ ಆಗುತ್ತೆ. ಆ ಎಣ್ಣೆಯಿಂದ ಯಾವ ಉಪಯೋಗ ಇಲ್ಲ. ಆ ಎಣ್ಣೆಯನ್ನು ಹಾಕೋದಕ್ಕಾಗಿ ಏನ್ ಮಾಡ್ತಾರೆ ಅವರು? ಭೂಮಿಯನ್ನ ಮಾರ್ತಾರೆ, ಸಾಲವನ್ನ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿ ಬಂದು ಎಲೀಷನ ಬಳಿಗೆ ಬಂದು ಕೇಳ್ತಾ ಇದ್ದಾಳೆ, ಅಯ್ಯ, ನಿನ್ನ ಬಳಿಗೆ ಇರ್ತಕ್ಕಂಥ ಒಬ್ಬ ಪ್ರವಾದಿ ಮಂಡಿಯಲ್ಲಿ ಪ್ರವಾದಿ ಆಗಿದ್ದಲ್ಲ, ನನ್ನ ಯಜಮಾನ, ಆತನು ತೀರಿ ಹೋದ, ಆತನು ಸಾಲ ಮಾಡಿದ್ದ. ಆ ಸಾಲ ಸಾಲವನ್ನ ಕೊಟ್ಟಿರ್ತಕ್ಕಂಥವ್ರು ಈಗ ನನ್ನ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದಾರೆ ಅಂತೇಳಿ. ಸೋಲಿನ ಜೀವಿತ ಯಾವ ವಿಷಯದಲ್ಲಿ? ಸಾಲದ ವಿಷಯದಲ್ಲಿ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅವಾಗ ಎಲೀಷನು ಕೇಳ್ತಾ ಇದ್ದಾನೆ ಆ ತಾಯಿಗೆ ಅಂತೇಳಿ, ನಿನ್ನ ಹತ್ರ ಏನಿದೆ ಅಮ್ಮ? ನಿನ್ನ ಹತ್ರ ಏನಿದೆ? ಸಾಲ ಇದೆ ನಿನಗೆ, ಓಕೆ, ಆದ್ರೆ ನಿನ್ನ ಹತ್ರ ಏನಿದೆ? ನಿನ್ನ ಹತ್ರ ಇರುವಂತದನ್ನ ಕೊಡುವುದಾದ್ರೆ ನಿನ್ನ ಹತ್ರ ಇರೋದ್ರ ಮೂಲಕವಾಗಿ ದೇವರು ನಿನಗೆ ಅದ್ಭುತವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಕೇಳಿದಾಗ ಆಕೆ ಹೇಳ್ತಾ ಇದ್ದಾಳೆ ಏನಂತೇಳಿ, ಜಗ್ ಆಫ್ ಆಯಿಲ್, ಅಂದ್ರೆ ಒಂದು ಮೊಗೆ ಎಣ್ಣೆ ಇದೆ. ಎಣ್ಣೆ. ಹಲ್ಲೆಲೂಯಾ. ಆ ಎಣ್ಣೆ ಅಲ್ಲ, ಹಾಳು ಮಾಡೋ ಎಣ್ಣೆ ಅಲ್ಲ. ಯಾವ ಎಣ್ಣೆ ರೀ? ಮಾರಾಟ ಮಾಡುವಂತ, ಒಳ್ಳೆ ಅಡಿಗೆಗೆ ಬಳಸುವಂತ ಎಣ್ಣೆ ನನ್ನ ಬಳಿ ಇದೆ ಅಂತೇಳಿ. ಎಷ್ಟಿದೆ ಅದು? ಒಂದೇ ಜಗ್ ಇದೆ, ಒಳ್ಳೆ ಎಣ್ಣೆ. ಎಷ್ಟಿದೆ ರೀ? ಒಂದೇ ಜಗ್, ಒಂದು ಮೊಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜಗ್ ಆಫ್ ಆಯಿಲ್ ಎಂಬುದಾಗಿ ಇಂಗ್ಲೀಷಲ್ಲಿ ನಾವು ನೋಡ್ತೀವಿ, ಜಾರ್ ಆಫ್ ಆಯಿಲ್ ಎಂಬುದಾಗಿ ನಾವು ನೋಡ್ತಿರ್ತಾರೆ. ಅಷ್ಟು ಎಣ್ಣೆ ಇದೆ ಅಂತ ಹೇಳ್ತಾರೆ. ಅವಾಗ ಎಲೀಷನ್ ಹೇಳ್ತಾ ಇದ್ದಾನೆ, ಗುರು ಹೇಳ್ತಾ ಇದ್ದಾನೆ ಏನಂತೇಳಿ, ಹೋಗು, ನಿನ್ನ ಮನೆಗೆ ಹೋಗಿ ನಿನ್ನ ಮನೆಯಲ್ಲಿ ಇರ್ತಕ್ಕಂಥ ಪಾತ್ರೆಗಳು, ಅಕ್ಕಪಕ್ಕದವರು ಎಷ್ಟು ಜನರು ಪಾತ್ರೆಗಳು ಕೊಡ್ತಾರೋ ಅವರೆಲ್ಲರ ಹತ್ರ ಹೋಗಿ ನೀನೇನು ಮಾಡು? ಪಾತ್ರೆಗಳನ್ನ ಇಸ್ಕೊಂಡು ಬಾ. ಇಸ್ಕೊಂಡು ಬಂದು ನೀನು ಎಣ್ಣೆಯನ್ನು ಏನು ಮಾಡು? ಆ ಪಾತ್ರೆಗಳಲ್ಲಿ ಹಾಕು. ಏನು ಮಾಡು? ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ಪಾತ್ರೆಗಳಲ್ಲಿ ನೀನು ಸ್ವಲ್ಪ ಸ್ವಲ್ಪ
ಹಾಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, 4ನೇ ಅಧ್ಯಾಯದ ಒಂದು 6-7ನೇ ವಾಕ್ಯ ನಾವು ನೋಡುವಾಗ, ಆ ತಾಯಿ ಹೋಗಿ ತನ್ನ ಮಕ್ಕಳಿಗೆ ಹೇಳ್ತಾಳೆ, ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಬಾಗಿಲು ಮುಚ್ಕೊಂಡು ಏನು ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಪಾತ್ರೆಗೆ ಎಣ್ಣೆ ಹಾಕ್ತಾರೆ. ಒಂದಕ್ಕೆ ಹಾಕಿದ್ರು, ಎಣ್ಣೆ ಉಕ್ತಾ ಇದೆ. ಹಲ್ಲೆಲೂಯಾ. ಎಣ್ಣೆ ಉಕ್ತಾ ಇದೆ, ಉಕ್ತಾ ಇದೆ. ಎಣ್ಣೆ ಬರ್ತಾ ಇದೆ, ಬರ್ತಾ ಇದೆ, ಉಕ್ತಾ ಇದೆ. ಹಾಕ್ತಾ ಇದ್ದಾರೆ. ಪಾತ್ರೆಗಳು ತುಂಬುತ್ತಾ ಇದ್ದಾವೆ, ತುಂಬುತ್ತಾ ಇದ್ದಾವೆ, ತುಂಬುತ್ತಾ ಇದ್ದಾವೆ. ತಂದಿರ್ತಕ್ಕಂಥ ಎಲ್ಲ ಪಾತ್ರೆಗಳು ತುಂಬಿಟ್ಟು ಹೊರಗಡೆ ಹೋಗಿ ಖಾಲಿ ಪಾತ್ರೆಗಳು ಕೇಳ್ತಾ ಇದ್ದಾರೆ. ಯಾರು ಕೊಡ್ತಾ ಇಲ್ಲ. ಎಲ್ಲ ಪಾತ್ರೆಗಳು ಏನಾಗಿದ್ದಾವೆ, ತುಂಬಿ ಬಿಟ್ಟಿದ್ದಾವೆ. ಎಲೀಷನ ಪ್ರವಾದಿಗಳ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಅಯ್ಯ ನೀನು ಹೇಳಿದ ರೀತಿಯಲ್ಲಿ ಮಾಡಿದೆ. ಒಂದು ಜಗ್ ಎಣ್ಣೆ ಎಲ್ಲ ಪಾತ್ರೆಗಳು ತುಂಬುವಂತೆ ಮಾಡ್ತು ಎಂಬುದಾಗಿ. ಹಲ್ಲೆಲೂಯಾ. ಆಗ ಪ್ರವಾದಿಗಳು ಹೇಳ್ತಾ ಇದ್ದಾರೆ, ಆ ಎಣ್ಣೆಯನ್ನ ಮಾರಿ ನೀನು ಸಾಲವನ್ನ ಕಟ್ಟು, ಆ ಎಣ್ಣೆಯಿಂದ ನಿನ್ನ ಉಪಜೀವನವನ್ನ ನೀನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆಯಿಂದ ಯಾರು ಗುರುವಿನ ಮಾತನ್ನು ಕೇಳ್ತಾರೋ, ಯಾರು ದೇವರ ಮಾತನ್ನು ಕೇಳ್ತಾರೋ, ಅವರ ಜೀವಿತದಲ್ಲಿರುವ ಸಾಲವನ್ನು ಕೂಡ ದೇವರು ಏನ್ ಮಾಡ್ತಾನೆ, ಜಯವಾಗಿ ಮಾರ್ಪಡಿಸ್ತಾನೆ. ಆದ್ರೆ ನಿನ್ನಲ್ಲಿರುವಂತದನ್ನ ನೀನು ಕೊಡಬೇಕು. ಹಲ್ಲೆಲೂಯಾ. ನಿನ್ನ ಹತ್ರ ಏನಿದೆ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನ ಹತ್ರ ಜ್ಞಾನ ಇರ್ಬೋದು, ನಿನ್ನ ಹತ್ರ ಹಣ ಐಶ್ವರ್ಯ ಇರ್ಬೋದು, ನಿನ್ನ ಹತ್ರ ಯಾವುದೋ ಒಂದು ರೀತಿಯಲ್ಲಿ ಒಂದು ಟ್ಯಾಲೆಂಟ್ ನಿನ್ನ ಹತ್ರ ಇರ್ಬೋದು. ಆವತ್ತಿನ ದಿನ 5,000 ಜನರ ಪುರುಷರು ಇದ್ದಾರೆ, ಆದರೆ ಎಲ್ಲರ ಹತ್ರ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ, ತಿಂದು ತೇಗಾಡ್ಬಿಟ್ಟಿದ್ದಾರೆ. ಒಬ್ಬ ಯುವಕ ಮುಂದೆ ಬರಲಾರದೆ ಇದ್ದಿದ್ರೆ ಆ 20,000 ಜನರಿಗೆ ಹಸಿವು ತೀರ್ತಾ ಇರಲಿಲ್ಲ. ಆ ಯುವಕ ತ್ಯಾಗ ಮಾಡಿದ, ಆ ಒಂದು 20,000 ಜನರ ಹಸಿವು ತೀರ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಸ್ತೇರಳಿಗೆ ಸೌಂದರ್ಯ ಇತ್ತು, ಆ ಸೌಂದರ್ಯವನ್ನು ದೇವರಿಗೆ ಕೊಟ್ಟಲಾಕೆ, ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡಿದಾಕೆ. ಆಕೆ ತಪ್ಪಿಸಿಕೊಳ್ಳಲಿಲ್ಲ. ರಾಣಿಯಾಗಿ ಮೆರೆದಿರ್ತಕ್ಕಂಥ ಎಸ್ತೇರಳು ತನ್ನ ಸೌಂದರ್ಯದ ಮೂಲಕವಾಗಿ ಏನ್ ಮಾಡಿದ್ರಿ, ಎಲ್ಲ ಯಹೂದ್ಯರನ್ನ ನಾಶನ ಮಾರ್ಗದಿಂದ ತಪ್ಪಿಸಿ ಆಕೆ ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆಯನ್ನು ಘೋಷಣೆ ಮಾಡಿ, ಆ ಒಂದು ತಿದ್ದುಪಡಿ ಮಾಡಲಾರದಂತ ಕಾನೂನುಗಳನ್ನ ತಿದ್ದುಪಡಿ ಏನ್ ಮಾಡಿದ್ರಿ, ಮಾಡಿಬಿಟ್ಲು ಪ್ರಿಯರೇ. ಆಕೆ ಸೌಂದರ್ಯ ದೇವರಿಗಾಗಿ ಉಪಯೋಗ ಮಾಡಿದ್ಲು. ನಿನ್ನ ಹತ್ರ ಇದೆ, ಆದ್ರೆ ನೀನು ದೇವರಿಗೆ ಕೊಡ್ತಾ ಇಲ್ಲ. ನಿನ್ನ ಹತ್ರ ಇದೆ, ಆದ್ರೆ ನೀನು ದೇವರ ಕೆಲಸ ಕಾರ್ಯಗಳಿಗಾಗಿ ಬಳಸ್ಕೊಳ್ತಾ ಇಲ್ಲ. ನಿನ್ನ ಹತ್ರ ಇರುವಂತದನ್ನು ನೀನು ಕೊಡುವುದೇ ಆದ್ರೆ. ಹಲ್ಲೆಲೂಯಾ. ದೇವರು ಪ್ರಶ್ನೆ ಮಾಡ್ತಾರೆ, ನಿನ್ನ ಹತ್ರ ಏನಿದೆ ಅದನ್ನು ನೀನು ನನಗೆ ಕೊಟ್ರೆ ನಾನು ನಿನ್ನನ್ನು ಏನು ಮಾಡ್ತೀನಿ, ಉನ್ನತವಾಗಿರ್ತೀನಿ. ದೇವರು ಮೋಶೆಗೆ ಕೇಳಿದ್ರು, ಮೋಶೆ ನಿನ್ನ ಕೈಯಲ್ಲಿರುವುದು ಏನು? ಅಪ್ಪ ನನ್ನ ಕೈಯಲ್ಲಿ ನಾನು ಕುರುಬ, ನಾನು ಕುರಿಗಳನ್ನು ಕಾಯ್ತೀನಿ, ಅದರ ಸಲುವಾಗಿ ನನ್ನ ಕೈಯಲ್ಲಿ ಕೋಲಿದೆ. ಹಲ್ಲೆಲೂಯಾ. ಮೋಶೆ ಕೋಲನ್ನ ಕೆಳಗಡೆ ಬಿಸಾಕಿದ ತಕ್ಷಣ ಆವಾಗಿಬಿಡ್ತು. ಏನಾಯ್ತು ರೀ, ಆವಾಗಿಬಿಡ್ತು. ಆವಾದ ತಕ್ಷಣ ಅಲ್ಲಿರ್ತಾನ ಹೊಡಿ ಹಂಚ್ಕೊಂಡು ಏನು ಮಾಡ್ತಾ ಇರಲ್ಲ, ಹೋಗ್ತಾ ಇದ್ದಾನೆ. ಮತ್ತೆ ಮೋಶೆ ಆವನ್ನು ನೋಡಿ ಹಂಚ್ಕೊಳ್ಬೇಡ, ಅದರ ಬಾಲವನ್ನ ಹಿಡಿದ ತಕ್ಷಣ ಮತ್ತೆ ಏನಾಯ್ತದು, ಕೋಲಾಯ್ತು. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಆಗಿನ ಕೋಲ್ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದು ಮುಖ್ಯ ಅಲ್ಲ, ವಾಕ್ಯ ಹೇಳ್ತಾ ಇದೆ, ಆ ಕೋಲನ್ನ ಹಿಡಿದುಕೊಂಡ ಯಾರು ಮೋಶೆ. ಆ ಕೋಲನ್ನ ಹಿಡಿದುಕೊಂಡು ಏನ್ ಮಾಡಿದರೆ, ಆ ಕೋಲಿನ ಮೂಲಕವಾಗಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂತೆ ಸಹಾಯ ಮಾಡಿದ. ಆ ಕೋಲನ್ನ ಚಾಚಿದ, ಕೆಂಪು ಸಮುದ್ರ ಸೀಳಿ ಹೋಯಿತು, ಜನರು ಒಣನೆಲದಲ್ಲಿ ನಡೆದು ಹೋದ್ರು ಪ್ರಾರ್ಥನೆ ಮಾಡಿದಾಗ. ಹಲ್ಲೆಲೂಯಾ. ಆ ಕೋಲನ್ನ ಚಾಚಿದ, ನೀರು ಏನಾಯ್ತು, ರಕ್ತವಾಗಿ ಮಾರ್ಪಡಿತು. ಆ ಕೋಲನ್ನ ಚಾಚಿದ, ಆ ಅಗ್ನಿ ಆಕಾಶದಿಂದ ಕೆಳಗಡೆ ಬಿತ್ತು. ಹಲ್ಲೆಲೂಯಾ. ಆ ಕೋಲಿನ ಮೂಲಕವಾಗಿ ಮೋಶೆ ತನ್ನಲ್ಲಿರುವಂತ ಕೋಲನ್ನ ಏನ್ ಮಾಡಿದ, ದೇವರಿಗೆ ಕೊಟ್ಟ. ಏನಿದೆ ಅಂತೇಳಿ ಕೇಳಿದ, ದೇವರೇ ಕೋಲಿದೆ ಅಂತೇಳಿ ಯಥಾರ್ಥವಾಗಿ ಹೇಳಿದ. ಯಥಾರ್ಥವಾದ ಮೋಶೆ ನುಡಿದ ಪ್ರಕಾರವಾಗಿ ದೇವರು ಏನ್ ಮಾಡಿದ, ಆ ಕೋಲನ್ನ ಅದ್ಭುತವಾದ ಕೋಲಾಗಿ ಮಾರ್ಪಡಿಸಿದ, ನ್ಯಾಯ ಪ್ರಮಾಣದ ಕೋಲಾಗಿ ಮಾರ್ಪಡಿಸಿದ. ಆ ಕೋಲಿನ ಮೂಲಕವಾಗಿ ನ್ಯಾಯವನ್ನ ಹೇಳಿದ. ಹಲ್ಲೆಲೂಯಾ. ಧರ್ಮಶಾಸ್ತ್ರವನ್ನ ಹೇಳಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸಾಲ ಇತ್ತು ಆಕೆಗೆ. ಸಾಲ ಏನ್ ಮಾಡ್ತಾ ಇದೆ, ಮಕ್ಕಳನ್ನ ಜೀತದಾಳ ಪದ್ಧತಿಯ ಕಡೆಗೆ ನಡೆಸ್ತಾ ಇದೆ. ಆದರೆ ವಾಕ್ಯ ಹೇಳ್ತಾ ಇದೆ, ನೀನು ಸಾಲದಲ್ಲಿ ಇವತ್ತಿನ ದಿನ ಸೋತು ಹೋಗಿದೆಯೇನೋ, ದೇವರಿನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಜಯ ಕೊಡ್ತಾನೆ ಪ್ರೇಯರ್. ಇನ್ನೊಂದು ವಿಷಯ, ಪಿತ್ರಾರ್ಜಿತೆಯ ಆಸ್ತಿಯ ವಿಷಯದಲ್ಲಿ ನೀನು ಸೋಲನೆ ಕಾಣ್ತಾ ಇದೆಯೇನೋ, ನಿನ್ನ ಆಸ್ತಿಯನ್ನ ನಿನ್ನ ಅಣ್ಣ ತಮ್ಮಂದ್ರು ಅನುಭವಿಸ್ತಾ ಇದ್ದಾರೇನೋ, ನಿನ್ನ ಆಸ್ತಿಯನ್ನ ಅರ್ಹರಾದ ವ್ಯಕ್ತಿಗಳಲ್ಲದೆ ಅನರ್ಹ ವ್ಯಕ್ತಿಗಳು ಅನುಭವಿಸ್ತಾ ಇದ್ದಾರೇನೋ, ಆ ಆಸ್ತಿಯ ವಿಷಯದಲ್ಲಿಯೂ ದೇವರು ನಿನ್ನ ಜೀವಿತದಲ್ಲಿ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪಿತ್ರಾರ್ಜಿತ ಆಸ್ತಿ ನಿನಗೆ ಸ್ವಂತವಾಗಿ ದೇವರು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ ಮೊದಲು 6 ವಾಕ್ಯಗಳನ್ನ ನೋಡುವಾಗ ಅಲ್ಲಿ ಒಂದು ವಿಷಯವನ್ನ ಗೆಹಜಿ ಅರಸನಿಗೆ ಹೇಳ್ತಾ ಇದ್ದಾನೆ ಪ್ರೇರೆ. ಅರಸನ ಸಮ್ಮುಖದಲ್ಲಿ ಅರಸನು ಕೂತ್ಕೊಂಡಿರುವಾಗ ಶಿಷ್ಯನಾಗಿರುವಂತ ಗೆಹಜಿ ಅರಸನಿಗೆ ಹೇಳ್ತಾ ಇದ್ದಾನೆ, ಅರಸನೇ, ನಾನು ನನ್ನ
ಗುರುವಾಗಿರುವಂತ ಎಲಿಷನ ಕಾಲದಲ್ಲಿ ಒಬ್ಬ ಸ್ತ್ರೀ ನಮ್ಮನ್ನ ಕರಿತಾ ಇದ್ಲು. ಆಕೆ ಹೆಸರು ಬರೆಯಲ್ಪಟ್ಟಿಲ್ಲ. ಆಕೆ ಶುನಾಮದಲ್ಲಿ ಇದ್ಲು. ಆಕೆ ನಮ್ಮನ್ನ ಕರೆದು ನಮಗೆ ಆತಿಥ್ಯವನ್ನ ಕೊಟ್ಟು ನಮಗೋಸ್ಕರವಾಗಿ ಒಳ್ಳೆ ರೀತಿಯ ಅಡುಗೆಗಳನ್ನ ಮಾಡಿಸಿ ಮನೆ ಮೇಲೆ ಒಂದು ಮನೆಯನ್ನ ಕಟ್ಟಿಸಿ ಕೊಟ್ಟು ಆಕೆ ಎಲ್ಲವುಗಳನ್ನು ಉಪಕಾರ ಮಾಡಿದ್ಲು ಸ್ವಾಮಿ. ಅವಾಗ ಆಕೆಗೆ ಎಲಿಷನ್ ಪ್ರವಾದಿಗಳು ಹೇಳಿದ್ರು, ಮುಂದೆ ಈ ವರ್ಷ ಮಕ್ಕಳಾಗ್ತವೆ ಅಂತೇಳಿ. ಹೇಳಿದ ತಕ್ಷಣ ಆಕೆ ಮಗುವನ್ನ ಹಡದ್ಲು ಸ್ವಾಮಿ. ಹಡದ್ಲು ಅರಸನೆ. ಹಡದ ಮೇಲೆ ಆ ಮಗು ಸ್ವಲ್ಪ ಎತ್ತರ ಆದ್ಮೇಲೆ ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ತಲೆ ಹಿಡ್ಕೊಂಡು ಏನಾಗ್ಬಿಟ್ಟ, ಆ ಮಗು ಹುಷಾರಿಲ್ಲದೆ ಮನೆಗೆ ಬಂದ ಮೇಲೆ ಆ ಮಗು ಏನಾಗ್ಬಿಟ್ಟ, ಸತ್ತೋಗ್ಬಿಟ್ಟ. ಆ ಮಗ ಸತ್ತೋದ ಮೇಲೆ ಮತ್ತೆ ಆ ಸ್ತ್ರೀ ಆ ಒಂದು ವಿಷಯವನ್ನು ಯಾರಿಗೂ ಕೂಡ ಹೇಳದೆ ನಂಬಿಕೆಯಿಂದ ನಾನು ಗುರುವಿನ ಬಳಿಗೆ ಹೋದ್ರೆ ಗುರು ಬಿಡುಗಡೆ ಕೊಡ್ತಾನಂತ ಹೇಳಿ ಆವತ್ತಿನ ದಿನ ತನ್ನ ಯಜಮಾನ ಬಳಿಗೆ ಹೋಗಿ ಯಜಮಾನ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೇಳ್ತಾ ಇದ್ದಾಳೆ, ನಾನು ಗುರುವಿನ ಬಳಿಗೆ ನಾನು ಹೋಗ್ತೀನಿ. ಯಜಮಾನನಿಗೂ ಕೂಡ ಮಗು ತೀರಿ ಹೋದಂಥ ವಿಷಯವನ್ನ ಹೇಳಲಿಲ್ಲ. ಕೆಲವೊಬ್ಬರು ಸಣ್ಣ ಸಣ್ಣ ಕಾರ್ಯಗಳಿಗಾಗಿಯೇ ಏನೆಲ್ಲ ರಂಪಾಟ ಮಾಡಿಬಿಡ್ತಾರೆ. ಅಲ್ಲೂಯ್ಯ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆಯಲ್ಲಿ ಇರ್ತಕ್ಕಂಥ ನಂಬಿಕೆ ನೋಡ್ರಿ. ಮಗು ಸತ್ತು ಹೋದ ಮೇಲೆ ಆ ಮಗುವನ್ನು ಎಲ್ಲಿ ಹಾಕಿದಾಳೆ, ಗುರುವಿನ ಮನೆಯಲ್ಲಿ ಇರ್ತಕ್ಕಂಥ ಗುರುವಿಗೋಸ್ಕರವಾಗಿ ಕಟ್ಟಿರ್ತಕ್ಕಂಥ ಮಂಚದ ಮೇಲೆ ಆ ಮಗುವನ್ನ ಮಲಗಿಸಿದಾಳೆ. ಅಲ್ಲೂಯ್ಯ, ಪ್ರೈಸ್ ಲಾರ್ಡ್. ಉಸಿರಾಡ್ತಾ ಇಲ್ಲ, ನಿರ್ಜೀವವಾಗಿರ್ತಕ್ಕಂಥ ಶರೀರ ಅದು ಏನಾಗಿದೆ ಈಗ, ಡೆಡ್ ಬಾಡಿ ಅದು. ಅಲ್ಲೂಯ್ಯ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕೆ ಗುರುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಕರ್ಮೇಲ್ ಬೆಟ್ಟದಲ್ಲಿ ಗುಹೆಯಲ್ಲಿ ಒಂದು ಮಠದಲ್ಲಿ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಎಲೀಷ ಮತ್ತು ಗೆಹಜಿ ವಾಸ ಮಾಡ್ತಾ ಇದ್ದಾರೆ. ಯಜಮಾನ ಕೇಳ್ತಾ ಇದ್ದಾನೆ, ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತು ಯಾಕೆ ಹೋಗ್ತಾ ಇದೀಯಾ? ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತಿನ ದಿನ ನೀನು ಯಾಕೆ ಹೋಗ್ತಾ ಇದ್ದೀವಿ? ಇವತ್ತು ಸಬ್ಬತ್ ದಿನ ಅಲ್ಲ, ಯಾಕೆ ಗುರುವನ್ನ ಕಾಣಬೇಕಂತ ಹೇಳಿ ಹೋಗ್ತಾ ಇದೆ. ಅಂದ್ರೆ ಅದರ ಅರ್ಥ ಏನ್ರಿ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ದೇವಾಲಯಗಳು ತೆರೆಯಲ್ಪಡ್ತಾ ಇದ್ವು. ಆವತ್ತಿನ ದಿನಗಳಲ್ಲಿ ಜನರು ಗುರುವನ್ನ ಭೇಟಿ ಆಗ್ತಾ ಇದ್ರು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಕೀರ್ತನೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಬೇರೆ ಆಲಯವನ್ನ ತೆರೆಯಿರಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಂತೇಳಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಆಕೆ ಹೋಗಿ ಗುರುವನ್ನ ಕರಿತಾ ಇದ್ದಾಳೆ. ಕರೆದ ಮೇಲೆ ಗುರು ಶಿಷ್ಯ ಬಂದ ಗೆಹಜಿಗೆ. ಗುರುವಿನ ಕೈಯಲ್ಲಿ ಕಟ್ಟಿಗೆ ಇತ್ತು, ಒಂದು ಬಡಿಗೆ ಇತ್ತು. ಗುರುಗಳ ಕೈಯಲ್ಲಿ ಏನತ್ರಿ, ಬಡಿಗೆ ಇತ್ತು. ಆ ಬಡಿಗೆಯನ್ನ ಎಲಿಶನ್ಗಳನ್ನ ಹೋಗಿ ಆ ಮಗುವಿನ ಮೇಲೆ ಇಡೋದು, ಮಗು ಬರುತ್ತಾನಂತೆ. ಈ ತಾಯಿ ಬಿಡ್ತಾ ಇಲ್ಲ. ಗುರುಗಳು ಕಾಲು ಹಿಡ್ಕೊಂಡು ಏನ್ ಮಾಡ್ತಾರೆ, ನೀವೇ ಬರ್ಬೇಕ್ರಿ ಅಂತೇಳಿ ಗುರುವನ್ನ ಏನ್ ಮಾಡಿದ್ರಿ, ಕರ್ಕೊಂಡು ಮನೆಗೆ ಹೋಗ್ಬೇಕು. ಗೆಹಜಿ ಟ್ರೈ ಮಾಡ್ತಾ ಇದ್ರಿ, ಆದ್ರೆ ಮಗು ಏನಾಗ್ತಾ ಇಲ್ಲ, ಶರೀರದೊಳಗಡೆ ಜೀವ ಪ್ರವೇಶ ಆಗ್ತಾ ಇಲ್ಲ. ಟ್ರೈ ಮಾಡ್ತಾನೆ ಇದ್ದಾನೆ, ಬಡಿಗಿಟ್ಟೆ ಪ್ರಾರ್ಥನೆ ಮಾಡಿದ ಆಳು ಎತ್ತಳ್ತಾ ಇಲ್ಲಲ್ಲ, ಹಂಗೆ ಬಡಿತಾ ಇದ್ದಾನೆ, ಎಲ್ಲ ನೀರಾಗ್ತದೆ, ಏನೆಲ್ಲ ಮಾಡ್ತಾ ಇದ್ದಾನ, ಎತ್ತಳ್ತಾ ಇಲ್ಲ. ಎಲೀಷ ಪ್ರವಾದಿಗಳು ಒಳಗಡೆ ಕಾಲು ಹೆಜ್ಜೆ ಇಟ್ಟರು ಪ್ರಿಯರೇ. ಹೆಜ್ಜೆ ಇಟ್ಟಾದ ಮೇಲೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ತಕ್ಷಣ ಆ ಮಗು ಏನಾಗ್ಬಿಟ್ಟ, ಎದ್ದು ತಕ್ಷಣ ಅವಾಗ ಎಲೀಷ ಪ್ರವಾದಿಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಈ ವರ್ಷ ಇನ್ನು 7 ವರ್ಷಗಳು ಏನ್ ಬರುತ್ತೆ, ಬರಗಾಲ ಬರುತ್ತೆ. ಎಷ್ಟು ವರ್ಷಗಳು? 7 ವರ್ಷಗಳು ಬರಗಾಲ ಬರುತ್ತೆ. ನಿನಗೆ ಇಲ್ಲಿರುವಂಥದ್ದನ್ನು ಯಾರಿಗಾದ್ರೂ ಒಪ್ಪಿಸಿ ನೀನೇನು ಮಾಡು, ಬೇರೆ ದೇಶಕ್ಕೆ ಹೋಗ್ಬಿಡು ಬದುಕೋದಕ್ಕೆ ಅಂತೇಳಿ ಹೇಳಿದ್ರು ಪ್ರಿಯ. ಇದೆಲ್ಲ ಹೇಳ್ತಾ ಇದ್ದಾನೆ ಯಾರು? ಗೆಹಜ್ ಯಾರಿಗೆ ಹೇಳ್ತಾ ಇದ್ದಾನೆ? ಅರಸನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾ ಇದನ್ನ? ಗೆಹಜ್ ಯಾರಿಗೆ ಹೇಳ್ತಾ ಇದ್ದಾನೆ? ಅರಸನಿಗೆ ಹೇಳ್ತಾ. ಎಲ್ಲ ಹೇಳ್ತಾ ಇರ್ಬೇಕಾದ್ರೆ 7 ವರ್ಷ ಬರಗಾಲಗಳು ಕಳೆದು ಬಿಟ್ಟಿದ್ವು. ಕಳೆದಾದ ಮೇಲೆ ಆ ತಾಯಿ ಎಲ್ಲಿಗೆ ಬರ್ತಾ ಇದ್ದಾಳೆ? ಅರಸನ ಆಸ್ಥಾನಕ್ಕೆ ಬರ್ತಾ ಇದ್ದಾಳೆ, ನ್ಯಾಯವನ್ನು ಒದಗಿಸಿಕೊಳ್ಳುವುದಕ್ಕಾಗಿ. ಆಕೆ ಆಸ್ತಿ ಈಗ ಯಾರ ಹತ್ರ ಇದೆ? ಬೇರೆಯವರ ಹತ್ರ ಇದೆ. ಅಲ್ಲೆಲ್ಲೂಯ್ಯ. ಆಕೆ ಆಸ್ತಿಯನ್ನ ಅನರ್ಹರು ಅನುಭವಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಆಕೆ ಆಸ್ತಿ, ಸ್ವಂತ ಆಸ್ತಿ ಬೇರೆಯವರು ಏನ್ ಮಾಡ್ತಾ ಇದಾರೆ, ಅನುಭವಿಸ್ತಾ ಇದಾರೆ. ಆ ಸಮಯದಲ್ಲಿ ಆಕೆ ಬರ್ತಾ ಇರ್ಬೇಕಾದ್ರೆ ಗೆಹಜಿ ಖುಷಿಯಾಗಿಬಿಟ್ಟ. ಯಾಕೆ ಖುಷಿ ಅಂತ ಹೇಳ್ರಿ, ಒಂದು ವೇಳೆ ಅರಸನಾಗಿ ಹೇಳೋದು ಸುಳ್ಳು ಅಂತ ಹೇಳಿ ಅಂತ. ಅಲ್ಲೆಲ್ಲೂಯ್ಯ. ಯಾವಾಗ ಆ ಮಗ ಆ ತಾಯಿ ಒಳಗಡೆ ಬಂದ ತಕ್ಷಣ, ಅರಸನೇ ಇಷ್ಟೊತ್ತು ಹೇಳಿದ್ನಲ್ಲ, ಯಾರ ವಿಷಯ? ಇವ್ರ ವಿಷಯನೇ. ಇದೇ ತಾಯಿ ಇದೇ ಮಗ. ಹಲ್ಲೆಲೂಯಾ. ಇದೇ ತಾಯಿ ಇದೇ ಮಗ ಅಂತೇಳಿ ಹೇಳಿದ ತಕ್ಷಣ ಅವಾಗಲೇ ಒಂದು ವಾಕ್ಯ ಹೇಳ್ತಾ ಇದ್ದೆ. ಓದ್ರಿ ಒಂದ್ಸಾರಿ, 7ನೇ ವಾಕ್ಯ ಓದ್ರಿ, ಕೊನೆಯದಾಗಿ 7ನೇ ವಾಕ್ಯ ಓದ್ರಿ, 8ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ, 5, 6 ಓದ್ರಿ ಬೇಗ. ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲ
ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಕೂಡಲೇ ಗೆಹಜಿಯು ಅರಸನೇ ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಅವನ ತಾಯಿ ಎಂದು ಹೇಳಲು ಅರಸನು ಈ ಸಂಗತಿಯ ವಿಷಯವಾಗಿ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ ನಿನ್ನ ಹೊಲ ಮನೆಗಳನ್ನು ಈಕೆಯ ದೇಶವನ್ನು ಬಿಟ್ಟಿದಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಹಲ್ಲೆಲೂಯಾ. ಪಿತ್ರಾರ್ಜಿತ ಆಸ್ತಿ 7 ವರ್ಷಗಳವರೆಗೆ ಆಕೆ ಅನುಭವಿಸಲಾರದ ಸ್ಥಿತಿಯಲ್ಲಿ ಇದ್ದಾಳೆ. ಯಾರು ಏನ್ ಮಾಡಿದ್ದಾರೆ? ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಸ್ತಿ ಬಿಟ್ಟರೆ ಯಾರಾದ್ರೂ ಸುಮ್ಮನೆ ಇರ್ತಾರೆ? ಫೋರ್ಜರಿ ಮಾಡಿ ಅದು ಮಾಡಿ ಇದು ಮಾಡಿ ಏನ್ ಮಾಡ್ಬಿಡ್ತಾರೆ? ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈಕೆ ಗುರುವಿನ ಆದೇಶಕ್ಕೆ ಒಳಗಾಗಿ 7 ವರ್ಷ ದೇಶವನ್ನು ಬಿಟ್ಟಿದ್ಲು. ಪುನಃ ಬರಗಾಲ ತೀರಿದ ಮೇಲೆ ಈಕೆ ಬಂದು ಅರಸನ ಬಳಿಗೆ ಬಂದು ಅರಸನ ಬಳಿಯಲ್ಲೇ ಗೆಹಜಿ ಇದ್ದ. ಎಲ್ಲವೂ ದೇವರು ಏನ್ ಮಾಡಿದ್ರು? ಅನುಕೂಲ ಮಾಡಿದ್ರು. ಪಾತ್ರಳು, ದಯಾಪಾತ್ರಳು, ಎಲ್ಲವೂ ಸನ್ನಿವೇಶ ಕರೆಕ್ಟ್ ಆಗಿರುವಂತ ದೇವರು ಏನ್ ಮಾಡಿದ್ರಲ್ಲಿ? ಯಾವ ಟೈಮ್ಗೆ ಯಾರು ಇರ್ಬೇಕು, ಯಾರು ಇದ್ರೆ ಕೆಲಸ ಆಗ್ತದೆ. ಅಲ್ಲಿ ಗೆಹಜಿ ಇರ್ಲಾರ್ದಿದ್ರಪ್ಪ ಆ ತಾಯಿ ಎಷ್ಟು ಗೋಗರ್ ಹಿಡಿದ್ರು ಕೂಡ ಅರಸನ ಕೆಲಸ ಮಾಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ಗೆಹಜಿ ಇದ್ದ. ಆ ಅರಸನು ಆ ಸಮಯದಲ್ಲಿ ಒಂದು ವೇಳೆ ಎಲ್ಲಿಗಾದ್ರೂ ಹೊರಗಡೆ ಇದ್ದಕ್ಕೆ ಹೋಗಿದ್ರೆ ಆ ತಾಯಿ ಬಂದ್ರೆ ಆಕೆ ಮೊರೆಯನ್ನ ಕೇಳ್ತಾ ಇರಲಿಲ್ಲ. ಅರಸನು, ಗೆಹಜಿಯು ಮತ್ತು ಆ ತಾಯಿ. ಹಲ್ಲೆಲೂಯಾ. ಎಲ್ಲರೂ ಇವತ್ತು ನಿನಗೆ ನ್ಯಾಯ ಯಾರು ಕೊಡಿಸ್ಬೇಕಂತೇಳಿ ದೇವರು ಅಧಿಕಾರ ಸ್ಥಾನದಲ್ಲಿ ಇಟ್ಟಿದ್ದಾನೋ ಆ ಎಲ್ಲ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಇರುವಂತೆ ದೇವರು ಅವರನ್ನು ಏನ್ ಮಾಡ್ತಾನೆ? ಒಂದು ಸ್ಥಾನದಲ್ಲಿ ಇರಿಸಿ ನಿನ್ನ ಸಮಸ್ಯೆಗಳೆಲ್ಲವೂ ಅವರೇ ಹೇಳುವಂತೆ ಮಾಡಿ ಮೇಲ್ಗಡೆ ಇರತಕ್ಕಂಥ ಒಬ್ಬ ಅರಸ ಅಧಿಕಾರಿ ಯಾರಿದ್ದಾನೋ ಅವನೇ ಪುನಃ ನಿನ್ನಗೆ ಸಲ್ಲತಕ್ಕಂಥ ಪಿತ್ರಾರ್ಜಿತ ಆಸ್ತಿಯನ್ನು ನಿನಗೆ ಏನ್ ಮಾಡ್ತಾನೆ? ಬರೆಸಿಕೊಡುವಂತ ಸ್ಥಿತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಪಿತ್ರಾರ್ಜಿತ ವಿಷಯದಲ್ಲಿ ಸೋಲನ್ನ ಅನುಭವಿಸ್ತಾ ಇದೆಯೇನೋ, ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದೆಯೇನೋ, ದೇವರು ಹೇಳ್ತಾ ಇದ್ದಾನೆ ನಿನ್ನ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಕೂಡ ಇರುವಂತ ಸೋಲನ್ನು ನಾನು ಜಯವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನು ಈ ಎಲ್ಲ ವಿಷಯಗಳಲ್ಲಿ ಸೋಲನ್ನು ಕಾಣ್ತಾ ಇದೀಯಾ? ರೋಗದ ವಿಷಯದಲ್ಲಿ ಸೋಲನ್ನು ಕಂಡಿದೀಯಾ? ಬಂಜೆತನ ಫಲಹೀನತೆ ವಿಷಯದಲ್ಲಿ ಸೋಲನ್ನು ಕಂಡಿದೀಯಾ? ನಿನ್ನ ವೃತ್ತಿ ಕೆಲಸದ ವಿಷಯದಲ್ಲಿ, ನಿರುದ್ಯೋಗದ ವಿಷಯದಲ್ಲಿ ಸೋಲನ್ನು ಕಂಡಿದೀಯಾ? ಸಾಲದ ವಿಷಯದಲ್ಲಿ, ಪಿತ್ರಾರ್ಜಿತ ವಿಷಯಗಳಲ್ಲಿ ಸೋಲನ್ನು ಕಂಡಿದೀಯಾ? ಎಲ್ಲ ಸೋಲುಗಳನ್ನು ನಾನು ಜಯವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ಆವತ್ತಿರುವ ಆತನು ಇವತ್ತು ಕೂಡ ಇದ್ದಾನೆ, ಇನ್ನು ಮುಂದೆ ಹಂಗೆ ಇರ್ತಾನೆ. ಆದರೆ ಬದಲಾಗುವಂಥದ್ದು ಕಾಲಗಳು. ಮಾರ್ಪಡದ ದೇವರು, ಮಹನೀಯನಾದ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಪ್ರಿಯರೇ, ನೀನು ದೇವರಿಂದ ದೂರ ಆದ್ರೆ ನಿನ್ನ ಕಾರ್ಯದ ವಿಷಯದಲ್ಲಿ ವಿಳಂಬ ಆಗಬಹುದು, ನೀನು ಅಪಜಯವನ್ನೇ ಹೊಂದಿಕೊಳ್ಳಬಹುದು. ದೇವರು ವಾಕ್ಯ ಹೇಳ್ತಾ ಇದೆ, ಜನರು ಒಪ್ಪಿಕೊಂಡಾಗ, ಜನರಿಗೆ ಒಳ್ಳೆ ರೀತಿಯಲ್ಲಿ ಊಟ, ಬಟ್ಟೆ, ಎಲ್ಲ ಆಸ್ತಿ ಐಶ್ವರ್ಯ ಇದ್ದಾಗ, ಎಲ್ಲವೂ ದೇವರು ಒದಗಿಸಿಕೊಟ್ಟಾಗ ಅವರು ದೇವರನ್ನ ಏನ್ ಮಾಡ್ತಾರಂತೆ? ಮರೆತು ಬಿಡ್ತಾರಂತೆ. ಹಲ್ಲೆಲೂಯಾ. ದೇವರನ್ನ ಮರೆತರೆ ನಿನಗೆ ಜಯ ಇಲ್ಲ. ಹಲ್ಲೆಲೂಯಾ. ದೇವರಲ್ಲಿ ಇದ್ರೆ ನಿನಗೆ ಜಯ, ದೇವರಲ್ಲಿ ಇದ್ರೆ ನಿನಗೆ ಜಯ ಇದೆ. ಪ್ರಾರ್ಥನೆ ಮಾಡುವಾಗಲೇ ನಿನಗೆ ಜಯ ಇದೆ. ಅರ್ಹತೆಯನ್ನು ಹೊಂದಿದಾಗಲೇ ನಿನಗೆ ದೇವರು ಜಯವನ್ನ ಕೊಡ್ತಾನೆ. ಆತನ ಬಳಿಗೆ ಬಂದಾಗ ನಿನಗೆ ದೇವರು ಜಯವನ್ನ ಕೊಡ್ತಾನೆ. ಪ್ರಿಯರೇ, ಎಲ್ಲ ಜಯಗಳಿಗಿಂತ ಉನ್ನತವಾದಂಥ ಜಯ ಯಾವುದು ಗೊತ್ತಾ? ಪಾಪದ ಮೇಲೆ ಆತ್ಮದ ಜೀವಿತದಲ್ಲಿ ಸೋಲನ್ನು ಅನುಭವಿಸ್ತಾ ಇದೆಯೇನೋ ಆ ವಿಷಯದಲ್ಲಿಯೂ ನೀನು ಜಯವನ್ನು ಕಾಣಬೇಕು. ದಾವೀದನು ತಪ್ಪು ಮಾಡಿದ, ಪಾಪದ ವಿಷಯದಲ್ಲಿ ಸೋಲನ್ನು ಅನುಭವಿಸಿದಾಗ ದಾವೀದನು ಪ್ರಾರ್ಥನೆ ಮಾಡಿದ. ಎಂತ ಪ್ರಾರ್ಥನೆ ಮಾಡಿದ? ದೇವರೇ, ನಾನು ಪುನಃ ಆತ್ಮಿಕವಾಗಿ ನಾನು ಎದ್ದೇಳಬೇಕು. ಆತ್ಮಿಕವಾಗಿ ನಾನು ತಪ್ಪನ್ನು ಮಾಡಿದ್ದೇನೆ, ಪುನಃ ನಾನು ಎದ್ದೇಳಬೇಕು, ನಿನಗಾಗಿ ಶ್ರೇಷ್ಠ ಭಕ್ತಿಯನ್ನು ನಾನು ಮಾಡಬೇಕು ಅಂತೇಳಿ ಎದ್ದು ಆ ಪಾಪದ ಜೀವಿತದ ಮೇಲೆ ದಾವೀದನು ಏನ್ ಮಾಡಿದ ಪ್ರಿಯರೇ? ಜಯವನ್ನ ಸಾಧಿಸಿದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಕೂಡ ಇನ್ನೂ ಪಾಪಕ್ಕೆ ದಾಸನಾಗಿದ್ದೀಯೇನು? ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ. ಒಂದ್ಸಾರಿ ಸೈಂಟಿಸ್ಟರು ಏನ್ ಮಾಡ್ತಾರಂದ್ರೆ ಒಂದು ಪ್ರಯೋಗ ಮಾಡಿದ್ರು. ಕೊನೆಯದಾಗಿ ಎಲ್ಲರೂ ನಿಂತ್ಕೊಂಡು ಈ ಸಮಯದಲ್ಲಿ ಒಂದು ಪ್ರಯೋಗ ಮಾಡಿದ್ರು ಪ್ರಿಯರೇ. ಆ ಪ್ರಯೋಗ ಏನಾಗಿತ್ತು ಗೊತ್ತಾ? ಎಲ್ಲರೂ ನಿಂತ್ಕೊಳ್ರಿ. ಆ ಪ್ರಯೋಗ ಏನಾಗಿತ್ತು ಅಂದ್ರೆ, ಆ ಸೈಂಟಿಸ್ಟರು
ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರಲ್ಲಿ ನೀರನ್ನು ಇಟ್ಟು ಒಂದು ಕಪ್ಪೆಯನ್ನು ಅದರಲ್ಲಿ ಇಡ್ತಾರೆ ಪ್ರಿಯರೇ. ಒಂದು ಕಪ್ಪೆಯನ್ನು ಬಿಸಿ ನೀರಿನಲ್ಲಿ ಒಂದು ಕಪ್ಪೆಯನ್ನು ಹಾಕಿಬಿಡ್ತಾರೆ. ಕಪ್ಪೆಯನ್ನು ಹಾಕಿದ ಮೇಲೆ ಆ ಕಪ್ಪೆ ಏನಾಯಿತು, ಆ ಬಿಸಿ ನೀರಿನಿಂದ ಹೊರಗಡೆ ಬಂದು ಜಿಗಿದು ಹೊರಗಡೆ ಹೋಗ್ಬಿಡ್ತಾರೆ. ಇನ್ನೊಂದು ಪ್ರಯೋಗ ಮಾಡ್ತಾರೆ, ಎರಡನೇ ಪ್ರಯೋಗ. ಆ ಗ್ಯಾಸ್ ಸ್ಟವ್ ಅನ್ನ ಆನ್ ಮಾಡ್ತಾರೆ. ಒಂದು ಪಾತ್ರೆಯಲ್ಲಿ ತಣ್ಣನೆ ನೀರು ಇರುವಾಗಲೇ ಅದರಲ್ಲಿ ಕಪ್ಪೆಯನ್ನು ಹಾಕ್ತಾರೆ. ಇಲ್ಲಿ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ಯಾರು ಹೊರಗಡೆ ಹೋಗ್ಬೇಡ್ರಿ, ಶ್ರದ್ಧೆಯಿಂದ ಕೇಳಬೇಕು. ಏನು ಆ ಒಂದು ಬಾನಿನಲ್ಲಿ ಏನು ಮಾಡ್ತಾರೆ, ಒಂದು ಬೋಗಾಣಿಯಲ್ಲಿ ನೀರು ಹಾಕಿ ಅದರೊಳಗಡೆ ಕಪ್ಪೆ ಬಿಡ್ತಾರೆ. ನೀರು ಹೇಗಿದಾವೆ ಈಗ, ತಣ್ಣಗಿದಾವೆ. ಗ್ಯಾಸ್ ಸ್ಟವ್ ಕೆಳಗಡೆ ಆನ್ ಮಾಡ್ತಾರೆ, ಬೆಂಕಿ ಹಚ್ತಾ ಇದ್ದಾರೆ, ಹಚ್ಚಿದ್ರು. ಆ ಕಪ್ಪೆ ಅದರೊಳಗಡೆ ನೀರು ಏನಾಗ್ತಾ ಇದೆ ನೀರು ನಿಧಾನವಾಗಿ ಕಾಯ್ತಾ ಇದೆ ನಿಧಾನವಾಗಿ. ಅದು ಕೂಡ ಏನಾಗ್ತಾ ಇದೆ, ಕಪ್ಪೆ ಆ ನೀರಿಗೆ ಅಡ್ಜಸ್ಟ್ ಆಗ್ತಾ ಇದೆ. ಏನಾಗ್ತಾ ಇದೆ, ಅಡ್ಜಸ್ಟ್ ಆಗ್ತಾ ಇದೆ. ಹಂಗೆ ನಿಧಾನವಾಗಿ ಕಾದು 100 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಏನಾಗುತ್ತೆ, ನೀರು ಕುದಿಯೋದಕ್ಕೆ ಪ್ರಾರಂಭ ಮಾಡ್ದು. ಹೌದಿಲ್ರಿ, ಸ್ತ್ರೀಯರು ಹೇಳ್ಬೇಕು, ನಿಮಗೆ ಗೊತ್ತಿರಬೇಕು, ಅದ್ರಲ್ಲಿ ಕುದಿಯೋದಕ್ಕೆ ಪ್ರಾರಂಭ ಮಾಡಿ. ಕುದಿಯುವಾಗ ಆ ಕಪ್ಪೆ ಏನಾಗ್ಬಿಡ್ತಲ್ಲಿ ಸತ್ತೋಗ್ಬಿಡ್ತು. ಮೊದಲನೇದಾಗಿ ಪ್ರಯೋಗ ಏನು ಮಾಡಿದ್ರು, ಬಿಸಿ ಕುದಿಯೋ ನೀರಿನಾಗ ಸುಡು ನೀರಿನಾಗ ಕಪ್ಪೆ ಹಾಕಿದ್ರು. ಆ ಕಪ್ಪೆ ಏನಾಯ್ತು, ಅದನ್ನು ಬಿಟ್ಟು ಜಿಗಿದು ಹೊರಗಡೆ ಬಂದ್ಬಿಡ್ತು. ಎರಡನೇದಾಗಿ ನಿಧಾನವಾಗಿ ಕಾಯಿಸುವಂಥ ನೀರಿನಲ್ಲಿ ಆ ಕಪ್ಪೆ ಏನಾಯ್ತು, ಆ ನೀರಿಗೆ ಅಡ್ಜಸ್ಟ್ ಆಯಿತು. ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಏನು ಮಾಡ್ತಾನೆ, ಹೇಳ್ತಾನೆ. ಭಕ್ತಿಯ ಜೀವಿತದಲ್ಲಿ ನೀನು ಯೌವನಸ್ಥಳು ಆಗಲಾರದೆ ಹೋದ್ರೆ ಏನಾಗಲ್ಲ, ನೀನು ಯೌವನಸ್ಥನು ಯೌವನಸ್ಥನು ಜೋಲಿ ಹೊಡಿತೇನ, ನೇರವಾಗಿ ನಡ್ಕೊಂಡು ಹೋಗ್ತಾನೆ. ಚಿಕ್ಕ ಮಕ್ಕಳಾಗಿರುವಾಗ ಅಂಬೆಗಾಲಿಡುವಾಗ ಬೀಳ್ತೀವಿ, ಎದ್ದು ನಡೆದಾಡ್ಬೇಕಾದ್ರೆ ಕೆಲವೊಂದ್ಸಲ ಬೀಳ್ತೀವಿ, ಎದ್ದೇಳ್ತೀವಿ. ಎಷ್ಟೋ ಗಾಯಗಳು, ಮೊಣಕೈಗಳು, ಮುಖಕ್ಕೆ ಎಲ್ಲೆಲ್ಲೋ ಗಾಯಗಳು ಮಾಡ್ಕೊಂಡಿರ್ತೀವಿ. ಭಕ್ತಿಯ ಜೀವಿತದಲ್ಲಿ ಪ್ರಾರಂಭದಲ್ಲಿ ನೀನು ಹೆಜ್ಜೆ ಇಟ್ಟಾಗ, ಆದರೆ ಭಕ್ತಿಯಲ್ಲಿ ನೀನು ಯೌವನಸ್ಥನಾಗಿ ಬೆಳೆದಾಗ ನೀನೇನಾಗಲ್ಲ, ಬಿದ್ದು ಹೋಗಲ್ಲ. ಪ್ರಿಯರೇ, 119ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತು ನೀನೊಂದು ಕಾರ್ಯವನ್ನು ಮಾಡಬೇಕು. ದೇವರೇ, ನೀನು ನನ್ನ ಜೀವಿತದಲ್ಲಿ ಜಯ ಕೊಡ್ತೀನಿ ಎಂಬುದಾಗಿ ಹೇಳ್ಬಿಟ್ಟಿದೀಯಾ, ನಿನ್ನ ಜಯವನ್ನು ಕೊಟ್ಟೇ ಇದ್ದೀಯಾ. ನಾನು ಆ ಜಯಕ್ಕೆ ಪಾತ್ರನಾಗಬೇಕಾದ್ರೆ ನನಗೆ ಅರ್ಹತೆ ಬೇಕು. ಎಕ್ಸಾಮ್ ಇದ್ದಾವಂತೇಳಿ ಓದಲಾರದೆ ಹಂಗೆ ಇದ್ದು ಅಯ್ಯರೇ ಪ್ರೇಯರ್ ಮಾಡ್ರಿ, ನಾನು ಎಕ್ಸಾಮ್ ಬರ್ಲಿಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನಗೆ ಜಯ ಸಿಗಲ್ಲ. ಓದಲಾರದೆ ಇದ್ರೆ ಅಲ್ಲಲ್ಯಾ, ಅರ್ಹತೆ ಬೇಕು. ಅಲ್ಲಲ್ಯಾ, ಕೆಲವೊಂದು ವಿಷಯಗಳಲ್ಲಿ ನೀನು ಅರ್ಹತೆ ಉಳ್ಳವನಾಗಿ ಇರಲಾರದೆ ಇದ್ರೆ ನೀನು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಲ್ಯಾ, ಪ್ರೈಸ್ ಗಾಡ್. ಈ ಸಮಯದಲ್ಲಿ ನೀನು ಯಾವ ವಿಷಯದಲ್ಲಿ ಸೋತು ಹೋಗಿದೆ, ದೇವರು ಪ್ರಾರ್ಥನೆ ಮಾಡು. ಪಾಪದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಇಷ್ಟೊತ್ತು ನೀವು ವಾಕ್ಯವನ್ನು ಕೇಳಿದ್ದೀರಿ. ಎಲ್ಲಿ ಸೋತು ಹೋಗಿದ್ದೀಯಾ, ಎಲ್ಲಿ ನೊಂದು ಹೋಗಿದ್ದೆ, ಎಲ್ಲಿ ಬೆಂದು ಹೋಗಿದ್ದೀಯಾ, ಕಣ್ಣೀರಿನಿಂದ ದೇವರನ್ನ ಕೇಳು. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ದೇವರು ನಿನಗೆ ಮೇಲು ಮಾಡುವಂಥ ದೇವರಾಗಿದ್ದಾರೆ. ನಿನ್ನ ಸಮಸ್ಯೆಯನ್ನು ನೋಡಿ ನಿನ್ನ ಸಂಗಡ ಮಾತಾಡಿದ ದೇವರು. ನಾನು ಅನೇಕರನ್ನ ಅವರ ಸಮಸ್ಯೆಗಳಿಂದ ಬಿಡಿಸಿದ್ದೇನೆ. ಇವತ್ತು ನಿನ್ನ ಸಮಸ್ಯೆಯಿಂದ ಬಿಡಿಸಲು ನಾನು ಇಳಿದು ಬಂದಿದ್ದೇನೆ. ನೀನಾಗಿ ಬರಲಿಲ್ಲ. ಸುಖವಾಗಿದ್ದಾಗ ನಿನ್ನ ಇಷ್ಟದಂತೆ ನಡೆದುಕೊಂಡಿ. ಇವತ್ತು ಕಷ್ಟ ಪ್ರಾಪ್ತಿಯಾಗಿದೆ. ಯಾರು ಕೈ ಹಿಡಿದು ನಡೆಸೋರಿಲ್ಲ. ಎಲ್ಲರೂ ದೂರಾಗಿದ್ದಾರೆ. ಅವರ ಕೈಯಲ್ಲಿ ಆಗಲಾರದ ಸ್ಥಿತಿ ನಿನ್ನದಾಗಿದೆ. ಆದರೆ ಇವತ್ತು ನಾನು ನಿನ್ನನ್ನು ಸಂಪೂರ್ಣವಾಗಿ ನಿನ್ನ ಸಮಸ್ಯೆಯನ್ನು ತೊಲಗಿಸುತ್ತೇನೆ. ಕಾರಣ ಒಂದು, ಇಷ್ಟು ದಿವಸ ನನ್ನ ಕಡೆ ದೃಷ್ಟಿ ಇಡಲಿಲ್ಲ. ಇಷ್ಟು ದಿವಸ ನೀನು ಸುಖವಾಗಿದ್ದಾಗ, ನಿನಗೆ ಎಲ್ಲ ಅನುಕೂಲಗಳು ಇದ್ದಾಗ ಅವತ್ತು ನೀನು ನನ್ನ ಜ್ಞಾಪಕ ನಿನಗಿಲ್ಲ. ಇವತ್ತು ನೀನು ಸುಖವಾಗಿದ್ದಾಗ ಎಲ್ಲೆಲ್ಲಿ ತಿರುಗಿ ಎಳೆದು ಏನೇನು ಮಾಡಿದೋ ಅವರೆಲ್ಲರೂ ನಿನ್ನ ಕೈ ಬಿಟ್ಟಾಗ, ಕೈ ಬಿಡದು ದೇವರು ನಾನೇ ಎಂಬುದಾಗಿ ನೀನು ಬಂದಿದ್ದೀಯಾ. ಕುಮಾರ್ತೆ, ಕೈ ಬಿಡದ ದೇವರನ್ನೆಲ್ಲ ನಿನ್ನ ಉಂಟು ಮಾಡಿ ಲೋಕಕ್ಕೆ ಕಳಿಸಿದ ದೇವರು ನಾನೇ. ನಾನಲ್ಲದೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಡೆ ನೀರಲ್ಲಾಗಲಿ ಇರುವ ಯಾವ ದೇವರು ಇಲ್ಲ. ಒಂದು ವೇಳೆ ನೀನು ಅವುಗಳನ್ನೇ ನಂಬಿಕೊಂಡು ನೀನೇ ಸೃಷ್ಟಿ ಮಾಡಿ ಉಂಟು ಮಾಡಿದವುಗಳೇ ನಿನಗೆ ಸ್ವಸ್ಥ ಮಾಡ್ತವೆ, ನಿನಗೆ ಬಿಡುಗಡೆ ಕೊಡ್ತವೆ ಅಂತೇಳಿ ಇಷ್ಟು ದಿವಸ ನೀನು ಮಾಡಿದ್ದೀಯೇನೋ.
ನಾನು ನಿನ್ನ ಉಂಟು ಮಾಡಿದ ನಿನಗೆ ಜೀವ ಉಂಟು, ನೀನು ಉಂಟು ಮಾಡಿದ ಆ ಗೊಂಬೆಗೆ ಜೀವಿದೆಯಾ? ನನ್ನ ಗೊಂಬೆಯಾಗಿ ನೋಡ್ತಾ ಇದೀಯಾ? ನಾನು ನಿನ್ನ ಕೈಯೊಳಗೆ ಉಂಟಾಗಿದ್ದೇನಾ? ನಾನು ನಿನ್ನನ್ನು ಉಂಟು ಮಾಡಿದ ದೇವರು, ಆದರೂ ಕೂಡ ನಾನು ಸಹಿಸಿಕೊಂಡಿದ್ದೇನೆ. ನನ್ನ ಕಡೆ ದೃಷ್ಟಿ ಇಡದ ನಿನ್ನಿಷ್ಟ ಬಂದಂತೆ ನಡೆದರೂ ಕೂಡ ಇವತ್ತು ನಾನು ನಿನಗಾಗಿ ಬಂದಿದ್ದೇನೆ. ನೀನು ನನ್ನ ಕಡೆ ತಿರುಗಿದ್ದೆ, ನಾನು ನಿನ್ನ ಕಡೆ ತಿರುಗಿದ್ದೇನೆ. ಇವತ್ತು ಎಷ್ಟೋ ಸಲ ಅನೇಕರ ಮೂಲಕವಾಗಿ ನನ್ನ ವಿಷಯದ ಬಗ್ಗೆ ನಾನು ನಿನಗೆ ತಿಳಿಸಿದರು, ನೀನು ಆವತ್ತು ನಿನ್ನ ಮನಸ್ಸಿನಲ್ಲಿ ತಿರಸ್ಕಾರ ಮಾಡಿದೆ. ಆದರೂ ಕೂಡ ನಾನು ನಿನ್ನನ್ನು ತಿರಸ್ಕರಿಸಲಿಲ್ಲ. ನಿನಗೆ ಬೇಕಾದವುಗಳನ್ನ ನಾನು ಒದಗಿಸಿಕೊಟ್ಟೆ. ಕಾರಣ ಒಂದೇ, ಈ ದಿನಕ್ಕಾಗಿಯೇ. ಮುಂದೆ ಬರ್ತಕ್ಕಂಥ ಕಷ್ಟ ದುಃಖ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು. ಅದು ನೀನು ತಂದುಕೊಂಡಿದ್ದು. ಇವತ್ತು ನಾನು ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನನ್ನು ಕರೆದಿದ್ದೇನೆ. ಕಣ್ಣೀರಿನಿಂದ ನೀನು ಮೊರೆ ಇಡುವುದಾದರೆ ಆ ದೇವರು ನಿನ್ನ ಸಮಸ್ಯೆಯನ್ನ ಸಂಪೂರ್ಣವಾಗಿ ತೆಗೆದಾಕ್ತಾನೆ. ಯಾಕಂದರೆ ಆತ ದೇವರಾಗಿದ್ದಾನೆ, ಆತ ಮಾತಾಡುವ ದೇವರಾಗಿದ್ದಾನೆ, ಕರುಣಿಸುವ ದೇವರಾಗಿದ್ದಾನೆ, ಕನಿಕರವುಳ್ಳ ದೇವರಾಗಿದ್ದಾನೆ. ನಿನ್ನ ಸಮಸ್ಯೆಗೆ ಯಾರನ್ನು ನೀನು ಕ್ಷಮಿಸ್ತಾ ಇಲ್ಲನೋ, ಯಾರ ಮೇಲೋ ನೀನು ಸಿಟ್ಟಿಟ್ಕೊಂಡಿದೆಯೇನೋ, ನೀನು ದೇವರ ಮಗಳು, ದೇವರ ಮಗ, ಯಾರ ಮೇಲೆ ಕೂಡ ಲೋಪವಿಲ್ಲದ ಸ್ಥಿತಿಯಲ್ಲಿ ನೀನು ದೇವರಿಗೆ ಕ್ಷಮಾಪಣೆ ಕೇಳು. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀನು ಪರಿಶುದ್ಧನಾಗಿರಬೇಕು. ನಾನು ಕ್ಷಮಿಸುವುದಾದ್ದರಿಂದ ನೀನು ಕ್ಷಮಿಸುವುದಾಗಿರಬೇಕು. ನಾನು ಕ್ಷಮಿಸುವುದಾದ್ದರಿಂದ ನೀನು ಕ್ಷಮಿಸುವುದಾಗಿರಬೇಕು. ಕ್ಷಮೆಯಿಂದ ಸಮಾಧಾನ ಸಿಗುತ್ತೆ. ಕ್ಷಮಿಸದೇ ಇದ್ದರೆ ಅಸಮಾಧಾನ ತಾಂಡವಾಡಿ ದಿನನಿತ್ಯ ಕ್ಷಣ ಕ್ಷಣವು ನೋವಿಗೆ ಇಳಿಯುತ್ತೆ. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಯಾರನ್ನ ಕ್ಷಮಿಸಿಲ್ವೋ ಕ್ಷಮಿಸು. ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಉತ್ತರ ಸಿಗ್ತಾ ಇಲ್ಲ. ಬಹಳ ಜಾಗ್ರತೆ ಆಲಸ್ಯ ಮಾಡಿದ್ದೀಯೇನೋ. ಪ್ರಾರ್ಥನೆಗೆ ಸಮಯ ಕೊಡ್ಲಾರ್ದೆ ಇದ್ದೀಯೇನೋ. ನೀನು ಕೊಡ್ಲಾರ್ದೆ ಇದ್ರೂ ಕೂಡ ಆತ ಆ ಸಮಯವೆಲ್ಲ ನಿನಗೆ ಕೊಟ್ಟಿದ್ದಾನೆ. ಆತನ ಪ್ರೀತಿ ಇವತ್ತು ನಿನಗಾಗಿ ನಿನ್ನ ಬಾಯಿಯಿಂದ ಏನು ಮನಸ್ಸಿನಿಂದ ಮಾತು ಬರುತ್ತೋ ಅಂತ ಕಾಯ್ತಾ ಇದ್ದಾನೆ. ನನ್ನ ಮಗಳು ನಾಶವಾಗಬಾರದು, ನನ್ನ ಮಗ ನಾಶವಾಗಬಾರದು. ನಾನು ನನ್ನ ಮಕ್ಕಳ ಕಾಲ ಕೆಳಗೆ ಪ್ರತಿ ಸಮಸ್ಯೆಗಳನ್ನ ತುಳಿಯುವ ಶಕ್ತಿಯನ್ನ ಕೊಟ್ಟಿದ್ದೇನೆ. ಆ ವರವನ್ನು ಹೊಂದಿಕೊಳ್ಳಬೇಕಂತ ವರಗಳಿಂದ ನಾನು ಬಂದಿದ್ದೇನೆ. ಊರಿನ ಅವಶ್ಯಕರಗದಿಂದಲವ ಕುರಿತಲಬರದಿಸಿರಿಂದಲವ. ಕಣ್ಣುಗಳು ಮುಚ್ಚು, ಕಣ್ಣುಗಳು ಮುಚ್ಚು, ಕಣ್ಣು ತೆಗೆದು ನೋಡಬೇಡ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಇವತ್ತು ಈ ವರ್ಷದ ಪ್ರಥಮ ಭಾನುವಾರ, ಕೊನೆ ಭಾನುವಾರದವರೆಗೂ ಜಯದಲ್ಲಿ ನೀನು ಜೀವಿಸಬೇಕು. ಕೊನೆ ಭಾನುವಾರದವರೆಗೂ ನಿನ್ನಲ್ಲಿ ಆಸಕ್ತಿ ಕುಂದು ಹೋಗಬಾರದು. ಕೊನೆ ಭಾನುವಾರದವರೆಗೂ ಜಯದ ಮೇಲೆ ಜಯವನ್ನು ನೀನು ಹೊಂದಬೇಕು. ಬಾಯಿ ತೆಗೆದು ದೇವರಿಗೆ ಹೇಳು, ಬಾಯಿ ತೆಗೆದು ದೇವರಿಗೆ ಹೇಳು. ನಿನ್ನ ಮಕ್ಕಳು ಅಡ್ಡದಾರಿ ಹಿಡಿದಿದ್ದಾರೇನೋ, ನಿನ್ನ ಕುಟುಂಬ ಅಡ್ಡದಾರಿಯಲ್ಲಿದೆಯೇನೋ, ನಿನ್ನ ಮನಸ್ಸು ಇಷ್ಟ ಬಂದಾಗ ವರ್ತನೆ ಮಾಡ್ತಾ ಇದೆಯೇನೋ. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಬ್ಬರು ಆರಿಸಿಕೊಂಡು ನಾನು ಅವರ ಬಾಯಿ ಮುಖಾಂತರ ಮಾತಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನ್ನ ಕಲ್ಪನೆ ಕನಿಷ್ಠವಾದ ಕಲ್ಪನೆ ಇರಬಾರದು. ಯಾಕಂದ್ರೆ ನಿನ್ನ ಉಂಟು ಮಾಡಿದ ದೇವರು ಆನಂದ ಸಂಕಲ್ಪಗಳು ನಿನ್ನ ಮೇಲೆ ಇಟ್ಟಿದ್ದಾನೆ. ನೀನು ಉತ್ತಮ ಸಂಕಲ್ಪಗಳುಳ್ಳ ವ್ಯಕ್ತಿ. ನಿನ್ನ ಗುರುವಾಗಿ ಸೇರಿಸ್ಕೊಂಡು ಹೃದಯದಲ್ಲಿ ಇಟ್ಕೊಂಡಿದೆಯೇನೋ, ಫ್ಯಾನ್ ಆಗಿದೆಯೇನೋ.
ಅವನು ಫ್ಯಾನ್ ಆಗಿ ತಿರುಗಬೇಡ. ಈ ಲೋಕದಲ್ಲಿ ನಷ್ಟಪಡಿಸುವ ಪ್ರತಿ ತೊಂದರೆಗಳು ನಿನಗೆ ಫ್ಯಾನ್ ಆಗಿದೆ. ಅವೆಲ್ಲ ತಲೆಗೆ ನೀನು ಅವ್ರನ್ನ ಆಟ ಆಡಿಸ್ಬೇಕು. ಯಾಕೆ ಗೊತ್ತಾ? ಜೀವ ಉಳ್ಳ ದೇವರು ನಿನ್ನ ಹತ್ತಿರಕ್ಕೆ ಬಂದಿದ್ದಾನೆ. ಸಂಬಂಧ ನಿನ್ನ ಸಮಸ್ಯೆಯಿಂದ ಬಿಡುಗಡೆ, ನಿನ್ನ ಸಮಸ್ಯೆಯಿಂದ ಬಿಡುಗಡೆ, ಬಂದಿತನದಿಂದ ಬಿಡುಗಡೆ. ಕಣ್ಮುಚ್ಚು. ನಿನಗಿರುವ ಅನಾರೋಗ್ಯದಿಂದ ಬಿಡುಗಡೆ. ಹೃದಯದ ಒತ್ತಡ ಜಾಸ್ತಿ ಆಗಿದೆಯಾ? ಈ ಸಮಯದ ದೇವರ ಅದನ್ನು ಸಂಪೂರ್ಣವಾಗಿ ನಾರ್ಮಲ್ ಸ್ಟೇಜಿಗೆ ತರ್ತಾ ಇದ್ದಾರೆ. ಪ್ರತಿಯೊಬ್ಬರ ಯಾರಿಗೆ ದೇಹದಲ್ಲಿ ಅಸ್ತವ್ಯಸ್ತ ಮಾಡುವಂತ ರಕ್ತದ ಒತ್ತಡ ಇದೆಯೋ, ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಾರ್ಮಲ್ ಆಗಲಿ. ಎಲ್ಲ ವರ್ಷಗಳ ಗಮನದಿಂದಲ ಬಂದಿರುವ ವರ್ಷಗಳ ಇಸುರಿತನಪ ಗರ್ಭಕೋಶದ ಗಡ್ಡೆಗಳು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರಗಿ ಹೋಗಲಿ. ಸ್ವಸ್ಥತೆ ಉಂಟಾಗಲಿ. ಮೆದುಳಲ್ಲಿರುವ ಗಡ್ಡೆಗಳು, ಹುಳುಗಳು, ನರಗಳಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಕ್ರಿಮಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಮಾಯವಾಗಿ ಹೋಗಲಿ. ಸ್ವಸ್ಥತೆ ಉಂಟಾಗಲಿ. ಎಲ್ಲ ವರ್ಷಗಳ ದೇಶವಿದಲಾರದಿದು ಪರಂದಲಸೆ ಕೊಡುತ್ತೆ. ನಿರುದ್ಯೋಗ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಲಿ. ಸಂಪೂರ್ಣ ಉತ್ತಮ ಉದ್ಯೋಗ ಅವಕಾಶ ದೊರೆಯಲಿ. ಸಾಲದ ಬಾಧೆ ಕೊರತೆ ಎಲ್ಲ ನೀಗಿ ಹೋಗಲಿ. ಪ್ರತಿ ಅಕೌಂಟ್ಗಳು ತುಂಬಿಸಲ್ಪಡಲಿ. ಸಮೃದ್ಧಿ ತುಂಬಲಿ. ಕ್ಯಾನ್ಸರ್ ವ್ಯಾಧಿ, ಏಡ್ಸ್ ವ್ಯಾಧಿ, ರಕ್ತದಲ್ಲಿರ್ತಕ್ಕಂಥ ಆ ಕ್ರಿಮಿಗಳ ಯೇಸು ನಾಮದಲ್ಲಿ ತಲೆಗೆ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಥೈರಾಯ್ಡ್ ಸಮಸ್ಯೆ, ಶುಗರ್ ವ್ಯಾಧಿ ಮತ್ತು ಉಪ್ಪಿನ ರೋಗ ಎಲ್ಲ ಯೇಸು ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಲಿ. ಸ್ವಸ್ಥತೆ ಉಂಟಾಗಲಿ. ಅದೇ ಪ್ರಕಾರ ಕಿಡ್ನಿಗಳಿರ್ತಕ್ಕಂಥ ಹರಳುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕರಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಲಿವರ್ ನಲ್ಲಿರ್ತಕ್ಕಂಥ ಹರಳುಗಳು ಕರಗಿ ಹೋಗಲಿ. ಲಿವರ್ ದೋಷ ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಗ್ಯಾಸ್ಟ್ರಬಲ್ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಸುಭಿಕ್ಷತೆ ಉಂಟಾಗಲಿ. ಚರ್ಮವಾದಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಲಿ. ಕೀಲುಗಳ ನೋವು, ಕಂಡಗಳ ನೋವು, ನರಗಳ ನೋವು, ಅಂಗಾಂಗಗಳ ನೋವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತಲೆಗೆ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆರೋಗ್ಯ ಉಂಟಾಗಲಿ. ಗರ್ಭಕೋಶದಲ್ಲಿ ಇಂದ ಇರತಕ್ಕಂಥ ಸಡಿಲುವಿಗೆ ಯೇಸು ನಾಮದಲ್ಲಿ ಸರಿಯಾಗಲಿ. ದುರ್ಮಾಂಸ ಯೇಸು ಕ್ರಿಸ್ತನ ನಾಮದಲ್ಲಿ ಕರಗಿ ಹೋಗಲಿ. ಮರ್ಮಾಂಗದಲ್ಲಿರ್ತಕ್ಕಂಥ ಅನಾರೋಗ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ತಲೆಗೆ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆರೋಗ್ಯ ಉಂಟಾಗಲಿ. ನರಗಳಲ್ಲಿ ಶಕ್ತಿ, ಕಂಡರಗಳಲ್ಲಿ ಶಕ್ತಿ, ಅಂಗಾಂಗಗಳಲ್ಲಿ ಶಕ್ತಿ ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ರಕ್ತ ಅದರೊಳಗೆ ತುಂಬಿ ಶಕ್ತಿ ತುಂಬಲಿ. ಬಾಯಿ ಆಡದೆ ಇರ್ತಕ್ಕಂಥ ಮಾತುಗಳು ಯೇಸು ಎಂದು, ಯೇಸು ರಕ್ತವೇ ಜಯ ಎಂಬುದಾಗಿ ಕೂಗಲಿ. ಕೇಳದ ಕಿವಿ ಕೇಳಿಸಲ್ಪಡಲಿ. ನೋಡದ ಕಣ್ಣು ಕಾಣುವಂತಾಗಲಿ. ಸುಭಿಕ್ಷತೆ ಉಂಟಾಗಲಿ. ದಾವರಿಸಲಿ. ಕುಟುಂಬದಲ್ಲಿರ್ತಕ್ಕಂಥ ಅಸಮಾಧಾನ, ಕುಟುಂಬಗಳಿಂದ ದೂರ ಆಗಿರ್ತಕ್ಕಂಥ ಒಂದು ಅಸಮಾಧಾನ ಸಂಪೂರ್ಣ ತಲೆಗೆ ಹೋಗಿ ಸಮಾಧಾನ ಪ್ರಾಪ್ತಿಯಾಗಲಿ. ಕುಟುಂಬ ಕಟ್ಟಲ್ಪಡಲಿ. ಸುಭಿಕ್ಷತೆ ಉಂಟಾಗಲಿ. ಯೇಸುವಿನ ಪರಿಶುದ್ಧ ರಕ್ತ ಎಲ್ಲರೊಳಗೆ ಆವರಿಸಲಿ.
ಯೇಸು ರಕ್ತವೇ ಜಯ, ಯೇಸು ರಕ್ತವೇ ಜಯ, ಯೇಸು ರಕ್ತವೇ ಜಯ. ಎಲ್ಲರೂ ಯೇಸು ರಕ್ತವೇ ಜಯ, 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 ಯೇಸು ರಕ್ತವೇ ಜಯ. Power of Holy Spirit, touch. ಅಂಗಾಲಿನಿಂದ ನಡೆಯುತ್ತಿ ಹೋಗಿರ್ತಕ್ಕಂಥ ಎಲ್ಲವುಗಳನ್ನು ತೆಗೆದು ಆಳವಾದ ಸಮುದ್ರದಲ್ಲಿ ಹಾಕಲ್ಪಡಲಿ. ಅಂಗಾಲಿನ ನಡೆನೆತ್ತುವರೆಗೂ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಸಂಪೂರ್ಣ ಆರೋಗ್ಯ ಕಟ್ಟಲ್ಪಡಲಿ. ಯೇಸುಪ್ಪ ನಿನಗೆ ಸ್ತೋತ್ರ. ಈ ವಾಣಿಯನ್ನು ಸ್ವಾಮಿ ಆಲಿಸಿ ನೀನೇ ಪರಿಶುದ್ಧಾತ್ಮನೇ ಈ ಸಮಯದಲ್ಲಿ ನೀನು ಮಾತಾಡಿ ನಮಗೋಸ್ಕರವಾಗಿ ಪ್ರಾರ್ಥಿಸಿದ್ದಕ್ಕಾಗಿ ಸ್ತೋತ್ರ. ನೀನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ.